ಬಸವಾಯ ಓಂಕಾರ ನಮಃ. ಬಸವಾಯ ನಮಃ. ನಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ಬಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹ್ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಶರಣು ಶರಣಾರ್ಥಿ. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣ ಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತಿವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಕ್ರಿಯಾ ಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವದಲ್ಲಿ ಇಂದಿನ ಸದ್ಭಾವಗೋಷ್ಠಿಗೆ ನೆನಹಿನ ಮೂಲಕ ಚೆಲ್ಲಿರ್ತಕ್ಕಂಥ ಅನ್ನಪೂರ್ಣ ಪಾಟೀಲ್ ಅವರ ಭಕ್ತಿಯ ಶುಭಾಶಯಗಳು ಹಾಗೂ ಇಂದಿನ ಸ್ವಾನುಭಾವನೆಲೆ ಸದ್ಭಾವಗೋಷ್ಠಿಯಲ್ಲಿ ಭಾವಿಸತಕ್ಕಂಥ ಸರ್ವ ಶರಣ ಬಂಧುಗಳು ಭಕ್ತಿಯ ಶರಣಾರ್ಥಿ ನೆನಪಿಸ್ತಾ, ಇಂದು ಸ್ವಾನುಭಾವದ ನೆಲೆಯಲ್ಲಿ ಇಂದು ಶರಣರ ಶಿವಯೋಗ ಯುತದಶದ ಏಕ ನೆಲೆಮನೆ ಭಾಗ 80ನೇ ಭಾಗವನ್ನು ಐಕ್ಯಸ್ಥಳದ ಅಂಗಸ್ಥಳಗಳು ವಿಚಾರವಾಗಿ ದಯಾನಂದ ಮೂಲ್ಯ ಪರ್ಯಟನೆ ಮಾಡಲಿದ್ದಾರೆ, ಅನುಪಾಠ ಮಾಡಲಿದ್ದಾರೆ. ದಯವಿಟ್ಟು ತಾವುಗಳು ಸಹಕರಿಸಬೇಕಾಗಿ ವಿನಂತಿಸಿ ಶರಣ ಪ್ರಾರಂಭಿಸಿ ಪ್ರಥಮ. ಅಣ್ಣ ಸ್ಕ್ರೀನ್ ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆ. ಸರ್ಚ್ URL ಅಂತ ಬರ್ತಾ ಇದೆ ಅಷ್ಟೇ ಸರ್. ಸರ್ಚ್ URL ಅಂತ ಬರ್ತಾ ಇದೆ. ಸ್ಕ್ರೀನ್ ಕಾಣಿಸ್ತಾ ಇಲ್ಲ? ಸ್ಕ್ರೀನ್ ಪೂರ್ತಿ ಕಾಣಿಸ್ತಾ ಇಲ್ಲ. ವೆಬ್ ಬಾರ್ ಈಗ ನೋಡಿ. ಇವಾಗ ಕಾಣಿಸ್ತಾ ಇದೆ ಸರ್. ಇದುವರೆಗೆ ಶಟಸ್ಥಲ ಮರ್ಮ ಮತ್ತು ಬಸವ ಸ್ತುತಿಯನ್ನು ನಮಗೆ ನೀಡಿದಂತ ಅನ್ನಪೂರ್ಣ ಪಾಟೀಲ್ ಅಕ್ಕ ಅವರಿಗೆ ಶರಣು ಶರಣಾರ್ಥಿಗಳು. ಇವತ್ತು ಶರಣು ಅಕ್ಕ ಶರಣರ ಶಿವಯೋಗ ಅಂತ ಒಂದು ನಿರಂತರ ಅಧ್ಯಯನದಲ್ಲಿ ನಾವು ತೊಡಗಿದ್ದೇವೆ. ಇಲ್ಲಿಯವರೆಗೆ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಎಂಬ ಅಕ್ಷರದ ಒಳಗಡೆ ಏನಿವೆ, ಯಾವ ಯಾವ ತತ್ವಗಳಿವೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನು ಪಡೆದುಕೊಂಡು, ವಿಕಸನ ಕ್ರಮ 5ರಲ್ಲಿ ಚಕ್ರಗಳು ಯಾವುವು, ಅವುಗಳಲ್ಲಿರುವ ಲಿಂಗಗಳು ಯಾವುವು, ಅವುಗಳ ಮಹತ್ವವೇನು ಅನ್ನೋದನ್ನು ಅರಿತುಕೊಂಡು, ವಿಕಸನ ಕ್ರಮ 6ರಲ್ಲಿ ದೀಕ್ಷೆಗಳು ಯಾವುವು, ಮಂತ್ರದ ಉಸಿರಾಟ, ಶರಣನ ಕನ್ನಡಿಯಾಗಿರುವಂತ ಈ ಇಷ್ಟಲಿಂಗದ ಅಂತರಂಗದೊಳಗೆ ಏನಿದೆ, ಮತ್ತು ಬಸವ ವಚನ ಪ್ರಾರ್ಥನೆ ಲಿಂಗಾಂಗ ದರ್ಶನ ಮಾಡಿಕೊಂಡು ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿ, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದರೇನು, ನಿವೃತ್ತಿ ಮಾರ್ಗ ಅಂದರೇನು ನೋಡಿಕೊಂಡು, ಈಗ ಕೆಲವಾರು ತಿಂಗಳಿಂದ ನಾವು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ, ಆ 101 ಸ್ಥಳಗಳೇನಿವೆ ಎಲ್ಲ ಶತಸ್ಥಳಗಳಲ್ಲಿ ಅವುಗಳ ಅಧ್ಯಯನದಲ್ಲಿ ತೊಡಗಿದ್ದೇವೆ. ಶರಣರ ಶಿವಯೋಗ ಶತ ಏಕದ ನೆಲೆಮನೆ.
ಈ ಐಕ್ಯ ಸ್ಥಳ, ಐಕ್ಯ ಸ್ಥಳದಲ್ಲಿರುವ ಅಂಗಸ್ಥಳಗಳು ಐಕ್ಯ ಸ್ಥಳ, ಸರ್ವಾಚಾರ ಸಂಪತ್ತು ಸ್ಥಳ, ಏಕಭಾಜನ ಸ್ಥಳ, ಸಹಭೋಜನ ಸ್ಥಳ, ಈ ಸ್ಥಳಗಳನ್ನ ಅಭ್ಯಸನ ಮಾಡ್ತಾ ಇದ್ದೀವಿ. ಹೋದ ಸಾರಿ ಸಹಭೋಜನ ಸ್ಥಳದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದಾಗ ಸಮಯದ ಅಭಾವದಿಂದ ಅಲ್ಲಿಗೆ ನಿಲ್ಲಿಸಿದ್ವಿ. ಆ ಸಹಭೋಜನ ಸ್ಥಳವನ್ನ ಇವತ್ತು ಮುಗಿಸಿಕೊಂಡು ಮುಂದೆ ಐಕ್ಯ ಸ್ಥಳದಲ್ಲಿರುವ ಲಿಂಗ ಸ್ಥಳಗಳನ್ನ ನಾವು ನೋಡೋರಿದ್ದೀವಿ. ಆ ಲಿಂಗ ಸ್ಥಳಗಳು ಕೊಂಡುದು ಪ್ರಸಾದಿ ಸ್ಥಳ, ನಿಂದುದೋಗರ ಸ್ಥಳ, ಚರಾಚರ ಲಯ ಸ್ಥಳ, ಭಾಂಡಸ್ಥಳ, ಭಾಜನ ಸ್ಥಳ, ಅಂಗಲೇಪನ ಸ್ಥಳ, ಸ್ವಯಪರ ವರಿಯದ ಸ್ಥಳ, ಭಾವಾಭಾವ ನಷ್ಟ ಸ್ಥಳ ಮತ್ತು ಜ್ಞಾನ ಶೂನ್ಯ ಸ್ಥಳ ಅಂತ ಈ ಒಂದು ಲಿಂಗ ಸ್ಥಳಗಳು ಅಲ್ಲಿ ಇವೆ. ಹೀಗಾಗಿ ಇವತ್ತು ಸಹಭೋಜನ ಸ್ಥಳವನ್ನ ನಾವು ಅಭ್ಯಸನ ಮಾಡೋರಿದ್ದೀವಿ. ಯಾವಾಗಲೂ ಯಾವುದೇ ಒಂದು ಸ್ಥಳಕ್ಕೆ ಹೋದಾಗ, ಅದು ಐಕ್ಯ ಸ್ಥಳ ಇರಲಿ, ಭಕ್ತ ಸ್ಥಳ ಇರಲಿ, ಅಲ್ಲಿರುವ 24 ಸಖಿಲೆಗಳ ಬಗ್ಗೆ ನಮಗೆ ಒಂದು ಅಧ್ಯಯನದ ಇರಬೇಕು. ಅಲ್ಲಿ ಏನಿವೆ 24 ಸಖಿಲೆಗಳು, ಇವು ಎಲ್ಲಾ ಸ್ಥಳಗಳಲ್ಲಿ 9 ಸ್ಥಳಗಳಲ್ಲಿ ನಾವು ಇವುಗಳನ್ನ ಅರಿತಿರಲೇಬೇಕು. ಅಂದ್ರೆ ಅದಕ್ಕೆ ಅಧ್ಯಯನಕ್ಕೆ ಅನುಕೂಲವಾಗ್ತಾ ಇದೆ. ಅಂಗಸ್ಥಳ, ಐಕ್ಯ ಸ್ಥಳಗಳಲ್ಲಿ ಏಕಭಾಜನ ಸ್ಥಳ ಅಂತ ನೋಡಿದ್ವಿ. ಅಂದ್ರೆ ಏನು? ಪರಮನನ್ನು ಬಿಟ್ಟು ನಮಗೆ ಯಾರು ಬೇರೆ ಯಾರು ಭಾಜನರಲ್ಲ ಅನ್ನೋದನ್ನ ನಾವು ಹೋದ ಸಾರಿ ನೋಡಿ. ಸಹಭೋಜನ ಸ್ಥಳ ಅಂದ್ರೆ ಏನು? ನಾನು ಏನೇನು ಸೇಕರಣೆ ಮಾಡ್ತೀನಿ, ಏನೇ ಭುಂಜನೆ ಮಾಡ್ತಾ ಇರಲಿ, ಅದು ನಾನು ಪರಮನೊಂದಿಗೆ ಮಾಡ್ತಾ ಇದ್ದೀನಿ. ಅದನ್ನ ನಾವು ನೋಡಿದ್ವಿ. ಏನಂದ್ರೆ ನನ್ನ ಬಿಟ್ಟು ನಾನು ಯಾವುದೇ ಕಾರ್ಯವನ್ನ ಮಾಡ್ತಾ ಇರಲಿ, ಯಾವುದೇ ಕೃತ್ಯವನ್ನ ಮಾಡ್ತಿರ್ಲಿ, ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಅದರಲ್ಲಿ ಏನಾಗಿದೆ? ನಾನು ಈ ಲಿಂಗವನ್ನು ಬಿಟ್ಟು ಮಾಡ್ತಾ ಇಲ್ಲ, ಪರಮನನ್ನು ಬಿಟ್ಟು ಮಾಡ್ತಾ ಇಲ್ಲ. ಹೀಗಾಗಿ ಅದೊಂದು ಸಹಭೋಜನ. ನಾನು ಒಬ್ನೇ ಏನೂ ಮಾಡೋದಿಲ್ಲ ಅನ್ನೋದೇ ಈ ಒಂದು ಸ್ಥಳದ ಒಂದು ಮಹತ್ವವಾಗಿದೆ. ಹೀಗಾಗಿ ನಾವು ಅನೇಕ ವಚನಗಳ ಮೂಲಕ ಅದನ್ನ ಅರಿತುಕೊಳ್ಳಲು ಪ್ರಯತ್ನಿಸಿದೆವು. ಇವತ್ತು ಭಾಗ 80ರಲ್ಲಿ ಈ ಸಹಭೋಜನ ಸ್ಥಳವನ್ನ ಮುಂದುವರಿಸ್ತಾ ಇದ್ದೀವಿ. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿಕೊಂಡು ಒಂದು ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗವನ್ನ ಆಲಿಸಬೇಕಂತ ಭಿನ್ನವಿಸ್ಕೊಳ್ತಾ ಇದ್ದೀನಿ. ಈ ಸಹಭೋಜನ ಸ್ಥಳದಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಒಂದು ವಚನದೊಂದಿಗೆ ಇವತ್ತು ಈ ಸ್ಥಳವನ್ನ ಮುಂದುವರಿಸೋಣ. ಯಾರಾದ್ರೂ ಓದಿ. ಒಂದೆರಡಾಯಿತೆಂಬುದು ಭ್ರಮೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಒಂದೆರಡಾಯಿತೆಂಬುದು ಭ್ರಮೆ, ಎರಡು ಮೂರಾಯಿತೆಂಬುದು ತಾ ಭ್ರಮೆ, ಮೂರು ಆರಾಯಿತೆಂಬುದು ಮುನ್ನವೇ ಭ್ರಮೆ. ಎನಗೆ ಆರೂ ಇಲ್ಲ, ಮೂರೂ ಇಲ್ಲ, ಉಭಯವೂ ಇಲ್ಲ, ಉಭಯ ಒಳಿದುಳಿದು ಒಂದಾದೆನೆಂಬುದು ಮುನ್ನವೇ ಇಲ್ಲ. ಮುನ್ನವೇ ಪರವಸ್ತು ತಾನಾದ ಕಾರಣ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11, ವಚನ ಸಂಖ್ಯೆ 698. ಶರಣಾರ್ಥಿಗಳು. ಶರಣು ಅಕ್ಕ. ಒಂದೆರಡಾಯಿತೆಂಬುದು ಅಂದ್ರೆ ಪೂರ್ವದಲ್ಲಿ ಒಂದೇ ಒಂದು ವಸ್ತುವಿತ್ತು, ಅದುವೇ ಪರವಸ್ತು. ಅದರಿಂದ ಲಿಂಗ ಮತ್ತು ಅಂಗ ಎಂಬ 2 ತತ್ವಗಳು ಉತ್ಪನ್ನವಾದವು. ಆ ಲಿಂಗದಿಂದ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಎಂದು 3 ಆಯಿತು. ಅಂಗವು ತ್ಯಾಗಾಂಗ, ಭೋಗಾಂಗ ಮತ್ತು ಯೋಗಾಂಗ ಎಂಬುದು ತ್ರಿವಿಧವಾಯಿತು. 3 ಪ್ರಕಾರದ ಒಂದು ಅಂಗಗಳು ಅಲ್ಲಿ ಉತ್ಪನ್ನವಾದವು. ಬಳಿಕ ಆ 3 ಆರಾಯಿತು. ಅಂದ್ರೆ ತ್ರಿವಿಧ ಲಿಂಗದಿಂದ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಆದ್ರೆ ತ್ರಿವಿಧ ಅಂಗದಿಂದ ಪೃಥ್ವಿಯಂಗ, ಜಲಾಂಗ, ಅಗ್ನಿಯಂಗ, ವಾಯುವಂಗ, ಆಕಾಶಾಂಗ ಮತ್ತು ಆತ್ಮ ಅಂಗಗಳು ಅಂತ 6 ಅಂಗಗಳು ಕಂಡು ಬಂದವು. ಆ 12 ತತ್ವಗಳಿಂದ ಚರಚರಾತ್ಮಕ ದೃಷ್ಟಿ, ಸಮಷ್ಟಿ ರೂಪ ಉದಿಸಿತ್ತು. ಇದೊಂದು ವಿಕಸನ ಕ್ರಮವಾಗಿದೆ. ಈ ವೃಷ್ಟಿ ಷಡಂಗದಲ್ಲಿ ವಿಲೀನವಾಗ್ತಾ ಇದೆ. ಸಮಷ್ಟಿ ಜಗತ್ತು ಷಡ್ಲಿಂಗದಲ್ಲಿ ವಿಲೀನವಾಗ್ತಾ ಇದೆ. ಈ ಷಡಂಗವು ತ್ರಿವಿಧಾಂಗದಲ್ಲಿ, ಆ ಷಡ್ಲಿಂಗವು ತ್ರಿವಿಧ ಲಿಂಗದಲ್ಲಿ ಅಡಗುತ್ತವೆ. ಆ ತ್ರಿವಿಧಾಂಗವು ಮೂಲ ಅಂಗದಲ್ಲಿ ಹಾಗೂ ಆ ತ್ರಿವಿಧ ಲಿಂಗವು ಮೂಲ ಲಿಂಗದಲ್ಲಿ ಲಯಗೊಳ್ತಾ ಇವೆ. ಅದೇ ನಾವು ನಿವೃತ್ತಿ, ಪ್ರವೃತ್ತಿ ಅಂತ ಮಾತಾಡಿದ್ವಲ್ಲ, ಹಾಗೆ. ಹೀಗಾಗಿ ಆ 12 ತತ್ವಗಳಿಂದ ಚರಚರಾತ್ಮಕ ವೃಷ್ಟಿ ಸಮಷ್ಟಿ ರೂಪ ಉದಿಸಿತ್ತು. ಹೀಗಾಗಿ ಆ ಅಂಗಲಿಂಗಗಳೆರಡು ಅದ್ವಯನಾದ ಪರಮನಲ್ಲಿ ಒಂದಾಗ್ತವೆ. ಅವನಿಂದಲೇ ಬಂದಿದ್ದು, ಅವನಿಂದಲೇ ಮತ್ತೆ ಲಯವಾಗೋದು, ಅವನಲ್ಲಿಯೇ ಲಯವಾಗುವುದು. ಇಂಥ ವಿಶ್ವಕ್ರಮವು ನಿರ್ಮಾಣ ಆಗ್ತದೆ. ಹೇಗೆ ವಿಶ್ವವಾಗ್ತಾ ಇದೆ ಅಂದ್ರೆ ಈ ರೀತಿಯಲ್ಲಿ, ಹಾಗೇನೆ ಅವನಲ್ಲೇ ಲಯವಾಗ್ತಾ ಇದೆ.
ಈ ಕ್ರಮಕ್ಕೆ ವಿಶ್ವಕ್ರಮ 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 ಅಂತ ಕರೀತಾರೆ. ಶಿವಯೋಗಿಯು 6, 3, 1 ಎಂಬ ಕಲ್ಪನೆ ತ್ಯಜಿಸಿ ಚಿರಂತಾದ್ವಯ ಪರವಸ್ತುವಿನಲ್ಲಿ ಸಮರಸಗೊಳ್ತಾನೆ. ಅದೇ ಲಿಂಗಾಂಗ ಸಾಮರಸ್ಯ. ಅವನ ಅಂತರಂಗದ ಚಿತ್ತವೃತ್ತಿಗಳೆಲ್ಲ ಶಾಂತ. ಅವನೀಗ ಪರಂಜ್ಯೋತಿ ರೂಪ. ಅಲ್ಲಿ ಈಗ ಏನಾಗ್ತಾ ಇದೆ, ಈ ಎಲ್ಲ ಭಾವನೆಗಳು ಅಳಿದು 6 ಲಿಂಗಗಳು, 6 ಅಂಗಗಳು ಇವೆಲ್ಲ ಒಂದೇ ಒಂದು ತತ್ವ. ನಾನು ಎಲ್ಲಿಂದ ಬಂದಿದ್ದೇನೆ ಅಂದ್ರೆ ಆ ಪರಮನಿಂದ ಬಂದಿದ್ದೇನೆ. ಅಲ್ಲಿ ವಿಶ್ವಕ್ರಮಕ್ಕೆ ಇದೆಲ್ಲ ಮುಗೀತು. ಇವಾಗ ನಾನು ಎಲ್ಲಿಂದ ಬಂದಿದ್ನಲ್ಲೋ ಅಲ್ಲಿಯೇ ಮತ್ತೆ ಹೋದೆ. ಒಂದಲ್ಲ ಎರಡಲ್ಲ, ಕೇವಲ ನಾನಾಗಿ ಆ ಪರಮನೊಂದಿಗೆ ಸಂಪೂರ್ಣವಾಗಿ ಬೆರೆತು ಪ್ರಕಾಶಿಸ್ತಾ ಇದ್ದೀನಿ. ಪರಶಿವನು ಸರ್ವವ್ಯಾಪಕವಾದ ಚಿದಾಕಾಶ. ಅವನಲ್ಲಿ ತಿಲ ಮಾತ್ರವೂ ಕಲಂಕವಿಲ್ಲ. ಅವನು ಪವಿತ್ರ, ಪರಿಶುದ್ಧ, ಆನಂದಮಯ. ಇಂತಹ ಪರಶಿವನಲ್ಲಿ ಸಾಮರಸ್ಯ ಹೊಂದಿ ಅಖಂಡ ಆನಂದ ಅನುಭವಿಸುವ ಮಹಾತ್ಮನೇ ಸಹಭೋಜನ ಸ್ಥಲಿ. ಈ ಸಹಭೋಜನ ಸ್ಥಲಿಯು ಪರಶಿವಲೀನ. ಅವನ ಸಂಪತ್ತು ಯಾವುದೆಂದ್ರೆ ಶಿವೈಕ್ಯಾನುಭೂತಿ. ಅಂದ್ರೆ ಶಿವನಲ್ಲಿ ಆತು ಈಗ ಬೇರ್ಪಡಿಸಲದ ಹಾಗೆ ಬೆರೆತು ಬಿಟ್ಟಿದ್ದಾನೆ. ಅದಕ್ಕೆ ಶಿವೈಕ್ಯಾನುಭೂತಿ ಅಂತಾನು ಕರೀತಾರೆ. ಈ ಅನುಭೂತಿಯು ಪರಮಾತ್ಮನ ಸಚ್ಚಿದಾನಂದ ರೂಪವನ್ನು ಪ್ರಕಟಗೊಳಿಸುವ ದಿವ್ಯ ಪ್ರಭೆಯಾಗಿದೆ. ಈ ವಿದ್ಯೆ ಶಿವಯೋಗಿಯ ಸಂಪತ್ತಾಗಿದೆ. ಹಾಗಾದರೆ ಹೇಗೆ ಶಿವಯೋಗದಲ್ಲಿ, ಯಾಕಂದ್ರೆ ಶಿವಯೋಗಿಗಳು ಕಂಡುಕೊಂಡಂತಹ ಸತ್ಯವನ್ನ ಅವರ ವಚನಗಳ ಮೂಲಕ ನಾವು ಅಧ್ಯಯನ ಮಾಡಿದಾಗ ಅವರು ಹೇಗೆ ಶಿವಯೋಗವನ್ನು ಮಾಡಿಕೊಂಡ್ರು, ಹೇಗೆ ಆ ಸತ್ಯವನ್ನ ಕಂಡುಕೊಂಡ್ರು, ಅದನ್ನ ಬಹಳ ಸರಳವಾಗಿ ಸುಂದರವಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಓದಿ ನೋಡೋಣ. ಆಚಾರಲಿಂಗದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಟದ ಸಿದ್ಧಲಿಂಗ ಶಿವಯೋಗಿಗಳು. ಆಚಾರಲಿಂಗದ ಪ್ರಸನ್ನ ತತ್ವದಿಂದ ಭಕ್ತ ಬಯಲಾದನು. ಗುರುಲಿಂಗದ ಪ್ರಸನ್ನ ತತ್ವದಿಂದ ಮಹೇಶ್ವರ ಬಯಲಾದನು. ಶಿವಲಿಂಗದ ಪ್ರಸನ್ನ ತತ್ವದಿಂದ ಪ್ರಸಾದಿ ಬಯಲಾದನು. ಜಂಗಮ ಲಿಂಗದ ಪ್ರಸನ್ನತ್ವದಿಂದ ಪ್ರಾಣಲಿಂಗಿ ಬಯಲಾದನು. ಪ್ರಸಾದಲಿಂಗದ ಪ್ರಸನ್ನ ತತ್ವದಿಂದ ಶರಣ ಬಯಲಾದನು. ಮಹಾಲಿಂಗದ ಪ್ರಸನ್ನ ತತ್ವದಿಂದ ಐಕ್ಯ ಬಯಲಾದನು. ಈ ಷಡ್ವಿಧ ಲಿಂಗದ ಪ್ರಸನ್ನತೆ ಪ್ರಸಾದದಲ್ಲಿ ಷಡಂಗವು ಸಮರಸವಾದವು. ಈ ಷಡ್ವಿಧ ಲಿಂಗದ ಪ್ರಸನ್ನತೆ ಪ್ರಸಾದವನ್ನೇ ಪದಾರ್ಥವ ಮಾಡಿ ಬ್ರಹ್ಮರಂಧ್ರದ ಸಹಸ್ರದಳದ ಕಮಲ ಕರ್ಣಿಕಾ ಮಧ್ಯದಲ್ಲಿಪ್ಪ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಪ್ಪ ಘನ ಚೈತನ್ಯವೆಂಬ ಪರಮ ಚರಲಿಂಗಕ್ಕೆ ಸಮರ್ಪಣವ ಮಾಡಿ ಆ ಪರಮಚರಲಿಂಗದ ಪ್ರಸನ್ನ ಪ್ರಸಾದದೊಳಗೂಡಿ ನಿರವಯವಾಯಿತು ಕಾಣ. ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 660. ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಅನ್ಸೂಯಕ. ಶರಣಾರ್ಥಿ. ಶಿವಯೋಗಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೋಡಿ, ನಾವು ಈಗ ಇಷ್ಟಲಿಂಗವನ್ನ ಕರಹಸ್ತದಲ್ಲಿ ಇಟ್ಟುಕೊಂಡು ಹೊರಗಿನ ದೃಷ್ಟಿಯನ್ನ ಇಷ್ಟಲಿಂಗದ ಮೇಲೆ ಇಟ್ಟುಕೊಂಡು ಒಳಗಿನ ದೃಷ್ಟಿಯನ್ನ ಆ ಭಕ್ತ ಸ್ಥಳದಲ್ಲಿರುವ ಮೂಲಾಧಾರ ಚಕ್ರದಲ್ಲಿರುವ ಆಚಾರಲಿಂಗದ ಆರಾಧನೆಯನ್ನ ಮಾಡ್ತಾ ಇದ್ದೀವಿ. ಹೇಗೆ? ಓಂ ನಂ 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 ಓಂ ಆಚಾರಲಿಂಗಾಯ ನಮಃ ಆಚಾರಲಿಂಗಾಯ ನಮಃ ಆಚಾರಲಿಂಗಾಯ ನಮಃ. ಓಂ ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ. ಮನಪೂರ್ವಕವಾಗಿ ಹೃದಯಾಂತರಾಳದಿಂದ ಆಚಾರಲಿಂಗದ ಒಂದು ಪೂಜೆಯನ್ನ ನಾವು ಮಾಡಿದಾಗ, ಅದು ಇಷ್ಟಲಿಂಗದ ಮೂಲಕ ಮಾಡಿದಾಗ, ಆಚಾರಲಿಂಗದ ಪ್ರಸನ್ನತ್ವದಿಂದ, ಆಚಾರಲಿಂಗದ ಆಶೀರ್ವಾದದಿಂದ, ಆಚಾರಲಿಂಗದ ಅನುಗ್ರಹದಿಂದ ಭಕ್ತ ಬಯಲಾದನು. ಹಾಗೇನೆ ಗುರುಲಿಂಗದ ಆರಾಧನೆ ಮಾಡಿದಾಗ ಆ ಗುರುಲಿಂಗದ ಆಶೀರ್ವಾದದಿಂದ ಮಹೇಶ್ವರ ಬಯಲಾಗ್ತಾ ಇದ್ದಾನೆ. ಹಂತ ಹಂತವಾಗಿ ಹೇಗೆ ನಾವು ಬಯಲಾಗ್ತಾ ಹೋಗ್ತೀವಿ ನೋಡಿ. ಶಿವಲಿಂಗದ ಪ್ರಸನ್ನತ್ವದಿಂದ ಪ್ರಸಾದಿ ಬಯಲಾಗ್ತಾನೆ. ಜಂಗಮಲಿಂಗದ ಪ್ರಸನ್ನತ್ವದಿಂದ ಪ್ರಾಣಲಿಂಗಿ ಬಯಲಾಗ್ತಾನೆ. ಪ್ರಸಾದ ಲಿಂಗದ ಪ್ರಸನ್ನತ್ವದಿಂದ ಶರಣ ಬಯಲಾಗ್ತಾನೆ. ಮಹಾಲಿಂಗದ ಪ್ರಸನ್ನತ್ವದಿಂದ ಐಕ್ಯ ಬಯಲಾಗ್ತಾನೆ. ಹೀಗಾಗಿ ಹೊರದೃಷ್ಟಿಯನ್ನ ಇಷ್ಟಲಿಂಗದ ಮೇಲೆ ಇಟ್ಟು
ಒಳದೃಷ್ಟಿಯನ್ನ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗದ ತನಕ ನಿಧಾನವಾಗಿ ಮೇಲೆ ಹೋದಾಗ ಕೊನೆಯಲ್ಲಿ ಐಕ್ಯ ಬಯಲಾಗ್ತಾನೆ. ಈ 6 ಲಿಂಗಗಳು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗದ ಒಂದು ಅನುಗ್ರಹದಿಂದ ನಮಗೆ ಈ ಷಡ್ವಿಧ ಲಿಂಗದ ಪ್ರಸನ್ನೇತಿ ಪ್ರಸಾದದಲ್ಲಿ ಷಡಂಗವು ಸಮರಸವಾದವು. ಯಾವುವು ಆ ಷಡಂಗಗಳು? ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಷಡ್ವೈ. ಈ ಷಡಂಗಗಳು ಯಾರಲ್ಲಿ ಸಮರಸವಾಗ್ತಾ ಇವೆ? ಈ ಲಿಂಗಗಳಲ್ಲಿ ಸಮರಸವಾಗ್ತಾ ಇವೆ. ಈ ಷಡ್ವಿಧ ಲಿಂಗದ ಪ್ರಸನ್ನೇತಿ ಪ್ರಸಾದವನ್ನೇ ಪದಾರ್ಥವ ಮಾಡಿ. ಈಗ ನಾನು ಮಹಾಲಿಂಗದ ತನಕ ಹೋದೆ, ಈಗ ನನಗೆ ಎಲ್ಲಿ ಹೋಗ್ಬೇಕಾಗ್ತಾ ಇದೆ? ನಿಷ್ಕಲ ಲಿಂಗವಿರುವ ಬ್ರಹ್ಮರಂಧ್ರಕ್ಕೆ ಹೋಗ್ಬೇಕಾಗ್ತಾ ಇದೆ. ಮುಂದಿನ ಸ್ಟೆಪ್, ಮುಂದಿನ ಮಜಲು. ಅದು ಹೇಗೆ? ಈ ಷಡ್ವಿಧ ಲಿಂಗದ ಪ್ರಸನ್ನೇತಿ ಪ್ರಸಾದವನ್ನೇ ಪದಾರ್ಥವ ಮಾಡಿ ಬ್ರಹ್ಮರಂಧ್ರದ ಸಹಸ್ರದಳ ಕಮಲ ಕಾರ್ಣಿಕ ಮಧ್ಯದಲ್ಲಿಪ್ಪ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಒಪ್ಪ ಘನ ಚೈತನ್ಯವೆಂಬ ಪರಮಚರಲಿಂಗಕ್ಕೆ ಸಮರ್ಪಣವ ಮಾಡಿ. ಯಾವ ಲಿಂಗ ಇದೆ ಇಲ್ಲಿ ಬ್ರಹ್ಮರಂಧ್ರದಲ್ಲಿ? ನಿಷ್ಕಲ ಲಿಂಗ. ನಿಷ್ಕಲ ಲಿಂಗಕ್ಕೆ, ಆ ಪರಮಚರಲಿಂಗಕ್ಕೆ ಸಮರ್ಪಣವ ಮಾಡಿ ಆ ಪರಮಚರಲಿಂಗದ ಪ್ರಸನ್ನ ಪ್ರಸಾದದ ಒಳಗಡೆಗೆ ನೇರವಯವಾಯಿತು ಕಾನ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಹೀಗಾಗಿ ಶಿವಯೋಗ ಅಂದ್ರೆ ನೋಡಿ, ಅವರು ಮಾಡಿಕೊಂಡ ಒಂದು ಪರಿಕಲ್ಪನೆಯನ್ನ ನೋಡಿ. ಇಲ್ಲಿ ಅವರು ಹೇಗೆ ಮಾಡ್ಕೊಂಡಿದ್ದಾರೆ ಪ್ರಯೋಗ. ಇದಕ್ಕೆ ನಮಗೆ ಆಧಾರವಾಗಿ ವಚನ ಇದೆ, ಹೇಗೆ ಮಾಡಿಕೊಳ್ಳಬೇಕು ಶಿವಯೋಗ ಅನ್ನೋದಕ್ಕೆ. ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಇಟ್ಟುಕೊಂಡು ಅರ್ಧಲಿಮಿತ ಕಣ್ಣುಗಳಿಂದ ನಿಮಿಷ ದೃಷ್ಟಿಯಿಂದ ಇಷ್ಟಲಿಂಗವನ್ನ ನೋಡ್ತಾ ಮಹಾಲಿಂಗಕ್ಕೆ ಹೋಗಿ ಆ ಮಹಾಲಿಂಗದಿಂದ ನೇರವಾಗಿ ಆಚಾರಲಿಂಗಕ್ಕೆ ಹೋಗೋದಿದೆ. ಹಾಗೇನೆ ಎಲ್ಲಾ ಲಿಂಗಗಳನ್ನ, ಈ 6 ಲಿಂಗಗಳನ್ನ ನೋಡಿಕೊಂಡು ಇವತ್ತಿನ ಈ ಶಿವಯೋಗದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ನಿಷ್ಕಲ ಲಿಂಗಕ್ಕೆ ಹೇಗೆ ಹೋಗಬೇಕು. ಈ ಷಡ್ವಿಧ ಲಿಂಗದ ಆರಾಧನೆಯನ್ನು ಬಿಟ್ಟು ಹಾಗೇನೆ ನಾನು ನೇರವಾಗಿ ನಿಷ್ಕಲ ಲಿಂಗಕ್ಕೆ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ. ಆಚಾರಲಿಂಗದಿಂದ ಆರಂಭವಾಗಿಯೇ ನಾವು ಮುಂದುವರಿಬೇಕಾಗ್ತಾ ಇದೆ. ಏಕೆಂದ್ರೆ ಭಕ್ತ ಸ್ಥಳದಿಂದಲೇ ನಾವು ಮೇಲೇರಬೇಕು. ಹಾಗೆಯೇ ನಾನು ನೇರವಾಗಿ ನಿಷ್ಕಲ ಲಿಂಗದನ್ನ ಪೂಜೆ ಮಾಡ್ತೀನಿ ಅಥವಾ ಅದನ್ನ ಅಲ್ಲಿ ಆರಾಧನೆ ಮಾಡ್ತೀನಿ ಅಂದ್ರೆ ಅದು ಆಗೋಲ್ಲ. ಅದಕ್ಕಾಗಿ ಸಮಯ ತೆಗೆದುಕೊಂಡು ಆಚಾರಲಿಂಗ ಎಲ್ಲಿದೆ ನನ್ನ ದೇಹದಲ್ಲಿ, ಗುರುಲಿಂಗ ಎಲ್ಲಿದೆ ನನ್ನ ದೇಹದಲ್ಲಿ, ಶಿವಲಿಂಗ ಎಲ್ಲಿದೆ, ಜಂಗಮಲಿಂಗ ಎಲ್ಲಿದೆ, ಪ್ರಸಾದಲಿಂಗ ಎಲ್ಲಿದೆ, ಮಹಾಲಿಂಗ ಎಲ್ಲಿದೆ ಅನ್ನೋದನ್ನ ನಾನು ಆ ಚಕ್ರಗಳಲ್ಲಿ ನೋಡ್ಕೊಳ್ಬೇಕು. ಆ ನನ್ನ ಒಳದೃಷ್ಟಿಯನ್ನ ಆ ಲಿಂಗಗಳಿಗೆ ಒಯ್ದು ಅವುಗಳ ಆರಾಧನೆಯನ್ನು ಈ ಪ್ರಣವಾಕ್ಷರಗಳ ಮೂಲಕ ಮಾಡಿ ನಾನು ನಿಷ್ಕಲ ಲಿಂಗಕ್ಕೆ ಹೇಗೆ ಹೋಗಬೇಕು ಅಂದ್ರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಒಪ್ಪ ಘನ ಚೈತನ್ಯವೆಂಬ ಪರಮಚರಲಿಂಗಕ್ಕೆ, ಅಂದ್ರೆ ನಿಷ್ಕಲಲಿಂಗ. ಆ ಪರಮಚರಲಿಂಗದ ಪ್ರಸನ್ನ ಪ್ರಸಾದದೊಳಗಡೆ ನಿರ್ವಯವಾಗಿತ್ತು ಕಾನ. ಈ ವಚನದ ಮೂಲಕ ಆಚಾರಲಿಂಗದಿಂದ ಹಿಡಿದು ನಾವು ನಿಷ್ಕಲ ಲಿಂಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಇದು ಸುಂದರವಾದ ಒಂದು ವಚನ. ಆಗ ಏನಾಗ್ತಾ ಇದೆ? ಈಗ ನಾವು ನಿಷ್ಕಲ ಲಿಂಗಕ್ಕೆ ಏನಾದ್ರೂ ಮುಟ್ಟಿದ್ದಾದ್ರೆ, ಶಿವಯೋಗದಲ್ಲಿ ಅಷ್ಟೊಂದು ಮೇಲ್ಮಟ್ಟಕ್ಕೆ ನಾವು ಹೋಗಿದ್ದಾದ್ರೆ ಏನಾಗ್ತಾ ಇದೆ ಅಂದ್ರೆ ಇದು ಸುಂದರವಾದ ಒಂದು ಪಯಣ, ಸುಂದರವಾದ ಒಂದು ಅನುಭೂತಿ, ಸುಂದರವಾದ ಒಂದು ನಮ್ಮ ಭಾವನೆಗಳು ಇಲ್ಲಿ ಆಗ್ತಾ ಇವೆ. ಅದನ್ನು ಎಷ್ಟು ಸೊಗಸಾಗಿ ಅಲ್ಲಂ ಪ್ರಭುದೇವರು ಹೇಳಿದ್ರೆ ಅಂದ್ರೆ ಬಯಲು ಬಯಲನೆ ಬಿತ್ತಿ. ಹೇಳಿ ನೋಡೋಣ ಯಾರಾದ್ರೂ ಇದನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರ ವಚನ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 639. ಎಲ್ಲರಿಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದ. ಏನ್ ನೋಡಿ, ಈ ಬಯಲು ಅಂದ್ರೆ ಅದು ವಿಶ್ವ. ಬಯಲು ಅಂದ್ರೆ ವಿಶ್ವ, ವೈವಿಧ್ಯತೆಯಲ್ಲಿ ಸಮೃದ್ಧ, ಜೀವ ಪ್ರಪಂಚಕ್ಕೆಲ್ಲ ಆಶ್ರಯ. ಎಲ್ಲಾ ಚರಾಚರ ಜೀವಿಗಳಿಗೆ ಈ ಬಯಲೇ ಕಾರಣ. ಆದರೂ ಮಾಯಾವರಣ ಹೊಂದಿದೆಯಲ್ಲ, ಅದು ವಿಕಾರಶೀಲ.
ಪ್ರತಿ ಕ್ಷಣ ಪರಿಣಮಿಸ್ತಾ ಇರುತ್ತೆ. ಈಗ ಚಳಿ ಇದೆ, ಮುಂದೆ ಬಿಸಿಲು ಬರುತ್ತೆ, ಮತ್ತೆ ಮಳೆಗಾಲ, ಬೇರೆ 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 ಪರಿಣಾಮಗಳಾಗ್ತಾ ಇವೆ. ಕಾಲ ಪ್ರವಾಹಕ್ಕೆ ಒಳಗಾದ ಇದು ಯಾವುದೋ ಒಂದು ಆದಿ ಕ್ಷಣದಲ್ಲಿ ತನ್ನ ಮಹಾಕಾರಣವಾದ ಶಿವಶಕ್ತಿ ಸಂಪುಟ ರೂಪ ಮಹಾಲಿಂಗದಿಂದ ಹೊರಬಂದಿದೆ. ಆ ಮಹಾಲಿಂಗವು ಪರಿವರ್ತನಶೀಲವೇ. ಹೀಗೆ ಕಾರ್ಯರೂಪವಾದ ವಿಶ್ವ, ಕಾರಣ ರೂಪವಾದ ಮಹಾಲಿಂಗ, ಇವೆರಡಕ್ಕೂ ಪರಮ ಮೂಲವಾದದು ಕಾರ್ಯವೂ ಅಲ್ಲದ ಕಾರಣವೂ ಅಲ್ಲದ ಆ ಪರವಸ್ತು ಅಥವಾ ಪರಮಾತ್ಮ. ಅದು ಏನೂ ಏನೂ ಅಲ್ಲದ್ದರಿಂದ, ಏನೂ ಏನೂ ಅದರೊಳಗೆ ಇಲ್ಲದ್ದರಿಂದ ಅದು ಬರೀ ಬಯಲು ಬಯಲು ಬಯಲು. ಅನಂತ ಶಾಂತಿಯ ನೆಲೆಯದು. ಅದನ್ನ ಅರಿತವ, ಸಮರಸ ಭಾವದಿಂದ ಅದನ್ನ ಅನುಭವಿಸಿದವ ಗುರು ಅನಿಸ್ಕೊಳ್ತಾನೆ. ಶಾಂತಿಯನ್ನು ಬಯಸಿ ಬಂದ ಶಿಷ್ಯನ ನಿರ್ಮಲದ ಅಂತರಂಗದಲ್ಲಿ ಆತ ಅಂದ್ರೆ ಆ ಗುರು ಆ ಶಿಷ್ಯನಲ್ಲಿ ಬಯಲ ಜ್ಞಾನವೆಂಬ ಬೀಜವನ್ನು ಬಿತ್ತುತ್ತಾನೆ. ಶಿಷ್ಯನಾದವನು ಭಕ್ತಿ ಜಲವನ್ನೆರೆದು ಆ ಶಿವಜ್ಞಾನ ವೃಕ್ಷವನ್ನ ಬೆಳೆಸಿಕೊಳ್ತಾ ಇದ್ದಾನೆ. ಬೆಳೆದ ಆ ಜ್ಞಾನ ವೃಕ್ಷದಲ್ಲಿ ಕಾಣಬಂದ ಆ ಪರವಸ್ತುವೇ ನಾನು, ಆ ಪರವಸ್ತುವೇ ನಾನು, ನಾನು ಬೇರೆ ಯಾರೂ ಅಲ್ಲ ಎಂಬ ಪ್ರಜ್ಞಾ ಫಲವನ್ನ ಆಸ್ವಾದಿಸುತ್ತಾನೆ. ಆಗ ಎಲ್ಲವೂ ಬಯಲು ಬಯಲಾಗ್ತಾ ಇದೆ. ಸಾಧಕನ ಬದುಕು, ಭಾವನೆಗಳು ಎಲ್ಲವೂ ಬಯಲು ಬಯಲಾಗಿ ಹೋಗ್ತಾ ಇವೆ. ಅದೊಂದು ಶಿವಯೋಗದ ಉನ್ನತವಾದ ಅವಿರಳ ಸ್ಥಿತಿ. ಅಂಗ ಲಿಂಗದಲ್ಲಿ ಬೆರೆತು ಒಂದು ಬಯಲಾದ ಬಯಲ ನಿಲವು. ಆ ಲಿಂಗವನ್ನು ಹಿಂದೆ ಪೂಜಿಸಿದ ಮಹಾನುಭವರೆಲ್ಲ ಕೂಡ ಎಲ್ಲಿ ಹೋದ್ರಿ? ಅವರೂ ಕೂಡ ಎಲ್ರು ಬಯಲಾದದು ಹೀಗೆ. ಗುರುವಿನಿಂದ ಬಯಲನರಿತು ಬಯಲನೆ ಪರಿಭಾವಿಸಿ ಆ ಬಯಲಿನೊಳಗೆ ತಮ್ಮನ್ನು ಅರ್ಪಿಸಿಕೊಳ್ಳುವುದೇ ಈ ಶಿವಯೋಗದ ಪೂಜೆಯಾಗಿದೆ. ಬೇರೆಯವರ ಪೂಜೆಗೂ ನಮ್ಮ ಪೂಜೆಗೂ ಇರುವ ವ್ಯತ್ಯಾಸವನ್ನ ಗಮನಿಸಬೇಕು ತಾವು. ಬಯಲಿನೊಳಗೆ ತಮ್ಮನ್ನು ಅರ್ಪಿಸಿಕೊಳ್ಳುವುದೇ ಪೂಜೆಯಾಗಿದೆ ಅಂತ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ಸಿದ್ದರಾಮೇಶ್ವರ ಶಿವಯೋಗಿಗಳು. ನಾನು ಕೂಡ ಅಂದ್ರೆ ಶಿವಯೋಗವನ್ನು ಕಲಿತಾ ಇರೋ ನಾನು ಕೂಡ ಇವತ್ತು ನಾನು ಅದನ್ನೇ ನಂಬ್ತಾ ಇದ್ದೀನಿ. ಆ ಬಯಲನ್ನ ಪೂಜಿಸಲು ಬಯಸ್ತಾ ಇದ್ದೀನಿ. ಯಾಕೆ? ನನಗೂ ಆ ಬಯಲಲ್ಲಿ ಬಯಲಾಗುವುದೇ ನನ್ನ ಉದ್ದೇಶವಾಗಿದೆ, ಪರಮ ಗುರಿವಾಗಿದೆ. ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಹಾಗೆ ಬಯಲಾಗೋದಲ್ಲ, ಪರಮನಲ್ಲಿ ಬಯಲಾಗೋದು, ಪರಮನ ಅನುಗ್ರಹದಿಂದ ಬಯಲಾಗೋದು, ಪರಮನ ಒಳಗೆ ಬಯಲಾಗೋದು. ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಇದೇ ಶಿವಯೋಗ, ಇದೇ ಶಿವಯೋಗ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಅಂದ್ರೆ ಅದ್ನ್ಯಾರು ನಮ್ಮಲ್ಲಿ ಬಿತ್ತಾರೆ? ಗುರು. ಗುರು ಈ ಶಿವಯೋಗದ ಬೀಜವನ್ನ ಬಿತ್ತಿದಾಗ ಬಯಲು ಬಯಲನೆ ಬೆಳೆದು ಆ ಬಯಲು ಬೆಳೆದು ವಿಶಾಲವಾಗಿ ಶಿವಯೋಗ ಒಂದು ವ್ಯಾಪಕ ತತ್ವವನ್ನ ಪಡೆದುಕೊಂಡು ನನ್ನ ಜೀವನ ಏನಾಗ್ತಾ ಇದೆ ಇವಾಗ? ಬಯಲ ಜೀವನ. ಮತ್ತು ನನ್ನ ಭಾವನೆಗಳೆಲ್ಲವೂ ಬಯಲ ಭಾವನೆ. ಎಲ್ಲವೂ ಬಯಲು 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 ಬಯಲಾಗಿತ್ತಯ್ಯ. ನಿಮ್ಮನ್ನು ಯಾರಾದ್ರೂ ಇಷ್ಟುವರೆಗೆ ಜಗತ್ತೇನ್ ನಾವು ನೋಡ್ತಾ ಇದೀವಲ್ಲ, ಮುಂದೆ ಹಿಂದೆ ಎಲ್ಲ ಪುರಾತನರಂದು 63 ಪುರಾತನರಂದ್ರಿ, ಎಲ್ಲಾ ಅಮರಗಣಗಳು 770 ಅಮರಗಣಗಳಂತ ಅಂತ ಹೇಳಿದ್ವಿ. ಲಕ್ಷದ ಮೇಲೆ 96,000 ಶರಣರಂದ್ರೆ ಅವರೆಲ್ಲ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ಅವರ ಒಂದು ಆದರ್ಶ ಜೀವನ, ಅವರು ಕಲಿಸಿದ ವಚನ ಸಾಹಿತ್ಯ, ಅವರು ನಮಗೆ ಕೊಟ್ಟಿರುವ ಈ ವಚನ ಪ್ರಸಾದ, ಅವುಗಳನ್ನ ನಾನು ಅರ್ಥ ಮಾಡಿಕೊಂಡು ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದ್ರಲ್ಲ, ಆದ್ರೆ ನನಗೆ ಆ ಸಂಪತ್ತನ್ನು ಬಿಟ್ಟು ಹೋಗಿದ್ದಾರೆ. ನಾನೀಗ ಆ ವಚನಾಧ್ಯಯನ ಮೂಲಕ, ಶಿವಯೋಗವನ್ನ ಮೂಲಕ, ದಿನನಿಷ್ಠ ಇಷ್ಟಲಿಂಗದ ಪೂಜೆಯ ಮೂಲಕ ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಹೇಳಿದಷ್ಟು ಸುಲಭವಲ್ಲ ಅದು. ಈ ಬಯಲಾಗೋದಿದೆಯಲ್ಲ, ಅದು ಶಿವಯೋಗದ ಒಂದು ಅತ್ಯುನ್ನತ ನಿಲವಾಗಿದೆ. ಹೀಗಾಗಿ ಆ ಬಯಲನ್ನ ನೋಡುವ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ಅದನ್ನ ಗಟ್ಟಿವಾಳೆಯನವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಏನೆಂದು ಎನ್ನಲಿಲ್ಲ. ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರು ಭಕ್ತಿಯ ಶರಣು ಶರಣಾರ್ಥಿಗಳು. ಗಟ್ಟಿವಾಳೆಯನವರ ವಚನ. ಏನೆಂದೂ ಎನ್ನಲಿಲ್ಲ, ನುಡಿದು ಹೇಳಲಿಕ್ಕಿಲ್ಲ, ನಿಜದಲ್ಲಿ ನಿಂದ ಬೆರಗ ಕುರುಹ ಅರಿವುದೇ, ಅದು ತನ್ನಲ್ಲಿ ತಾನಿಲ್ಲ. ಏನೆಂದನಲಿಲ್ಲದ ಬಯಲು, ಅಲ್ಲಿ ಏನನ್ನೂ ಅರಸಲಿಲ್ಲ.
ಇದಿರಿಲ್ಲ ತಾನಿಲ್ಲ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಇದಿರಿಲ್ಲ ತಾನಿಲ್ಲ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ. ಸಮಗ್ರ ವಚನ ಸಂಪುಟ 7 ವಚನದ ಸಂಖ್ಯೆ 440. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಗಟ್ಟಿವಾಳೆಯನವರು ಈ ಬಯಲಿನ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಯಾರಾದ್ರೂ ಕೇಳ್ತಾರೆ ನಮಗೆ, ಏನಪ್ಪ ನೀನು ಬಯಲು 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 ಅಂತ ಹೇಳ್ತಾ ಇದ್ದೀ, ಈ ಬಯಲು ಅಂದ್ರೆ ಏನು? ಬಯಲು ಅಂದ್ರೆ ಏನು? ಬಯಲಿನ ಕುರಿತು ಗಟ್ಟಿವಾಳೆಯನವರು ಹೇಳ್ತಾ ಇದ್ದಾರೆ, ಅದನ್ನು ಏನೆಂದು ಎನ್ನಲಿಲ್ಲ, ಶಬ್ದಗಳಲ್ಲಿ ನುಡಿದು ಹೇಳಲು ಬರೋದಿಲ್ಲ. ನಿಜದಲ್ಲಿ ನಿಂದ ಆ ಬಯಲಿನ ಬೆರಗಿನ ಕುರುಹನ್ನು ಅರಿಯಲು ಅಸಾಧ್ಯ. ಯಾಕೆ ಅಸಾಧ್ಯ? ಆ ಬಯಲು ತನ್ನಲ್ಲಿ ತಾನಿಲ್ಲ, ಅದು ಇದಿರಿಲ್ಲ, ತಾನೂ ಇಲ್ಲ, ಇಲ್ಲ ಇಲ್ಲವಾಗಿರುವುದೇ ಆ ಬಯಲಾಗಿದೆ. ಅದು ತನ್ನಲ್ಲಿ ತಾನಿಲ್ಲ, ಏನೆಂದನಲಿಲ್ಲದ ಬಯಲು, ಅಲ್ಲಿ ಏನನ್ನೂ ಅರಸಲಿಲ್ಲ, ಇದಿರಿಲ್ಲ ತಾನಿಲ್ಲ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ, ಇದಿರಿಲ್ಲ ತಾನಿಲ್ಲ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅಂತ 2 ಸಾರಿ ಹೇಳೋದು ಕಾರಣ ಏನಂದ್ರೆ, ಅದನ್ನ ಹೀಗೆ ಬಟ್ಟು ಮಾಡಿ ತೋರ್ಸೋಕ್ ಬರೋಲ್ಲ. ಬನ್ನಿ ನಾನ್ ನಿಮ್ಗೆ ತೋರಿಸ್ತೀನಿ ಬಯಲು, ಇಲ್ಲಿದೆ ಬನ್ನಿ, ನಾಳೆ ಬೆಳಗ್ಗೆ ಬನ್ನಿ, ನಾನು ಹೋಗೋಣ ಬಯಲಿಗೆ, ಹಾಗಿಲ್ಲ. ಅದು ಹಾಗಿಲ್ಲ. ಅದು ತನ್ನಲ್ಲಿ ತಾನಿಲ್ಲ, ಏನೆಂದನಲಿಲ್ಲದ ಬಯಲು. ಹೀಗಾಗಿ ನಾವು ಈ ದೇವನ ಒಂದು ವ್ಯಾಖ್ಯಾನವನ್ನ ಕೊಡ್ಬೇಕಂದ್ರೆ ಯಾವಾಗ್ಲೂ ಈ ಬಯಲು ಅಂತೇನಿದೆಯಲ್ಲ, ಈ ಬಯಲಿನ ಬಗ್ಗೆ ನಾನು ವ್ಯಾಖ್ಯಾನವನ್ನು ಕೊಡಬೇಕು. ನಿಮ್ಮ ದೇವರು ಯಾರು ಅಂತ ಲಿಂಗಾಯತರಿಗೆ ಕೇಳಿದಾಗ, ಬಯಲು ಬಯಲು ನನ್ನ ದೇವರು ಅಂದಾಗ ಅದರ ವ್ಯಾಖ್ಯಾನವನ್ನು ಹೇಳಿ. ಹಾಗಾದ್ರೆ ಬಯಲು ಹೇಗಿದೆ, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಎತ್ತರ ಇದೆ, ಎಷ್ಟು ವ್ಯಾಪಕವಾಗಿದೆ, ಏನೆಂದು ಎನ್ನಲಿಲ್ಲ, ನುಡಿದು ಹೇಳಲಿಕ್ಕಿಲ್ಲ, ಅದು ತನ್ನಲ್ಲಿ ತಾನಿಲ್ಲ, ಏನೆಂದನಲಿಲ್ಲದ ಬಯಲು, ಅಲ್ಲಿ ಏನನ್ನೂ ಅರಸಲಿಲ್ಲ ಅಂತ ಗಟ್ಟಿವಾಳೆಯನವರು ಹೇಳ್ತಾ ಇದ್ದಾರೆ. ಅರಿವಿನ ಮಾರಿ ತಂದೆಯವರು ಒಂದು ವಚನವನ್ನ ಹೇಳಿ ನೋಡೋಣ. ಸಹಭೋಜನ ಮಾಡುವವ ಇರುವ ಹೇಗೆಂದರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅರಿವಿನ ಮಾರಿ ತಂದೆ ವಚನ. ಸಹಭೋಜನವ ಮಾಡುವನ ಇರವು ಹೇಗೆಂದಡೆ, ದಗ್ಧ ಘಟದಂತೆ ಮಂಜಿನ ರಂಜನೆಯ ವಾರಿಯ ಧೂಮದಂತೆ, ಒಡಲಿನ ಆತ್ಮನ ಭೇದದಂತಿರಬೇಕು. ಆಕಾಶದ ಸಾಕಾರದಲ್ಲಿ ತೋರುವ ನಾನಾ ಛಾಯದಂತೆ, ಒಂದು ವರ್ಣದಲ್ಲಿ ನಿಲ್ಲದೆ ತೋರುವ ತೋರಿಕೆಯಂತೆ, ಕಾಯದ ಛಾಯವ ತೊಟ್ಟಿದ್ದಲ್ಲಿ ಲಿಂಗಕ್ಕೂ ತನಗೂ ಸಹಭೋಜನ ಸಲವುದೆಂದೆ. ಅದು ಉರಿಯೊಳಗಳ ಕರ್ಪೂರದಂತೆ, ಕರ್ಪೂರದೊಳಗಳ ಉರಿಯಂತೆ, ಅನ್ಯ ಚಿನ್ನವಿಲ್ಲದಿರಬೇಕು ಸದಾಶಿವ ಮೂರ್ತಿ ಲಿಂಗದಲ್ಲಿ. ಸಮಗ್ರ ವಚನ ಸಂಪುಟ 6 ವಚನದ ಸಂಖ್ಯೆ 421. ಅವಕಾಶ ನೀಡಿ ಆಲಿಸಿದ ಎಲ್ಲರಿಗೂ ಬಸವಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಭೃಂಗಿಶನ. ಶರಣಾಪ. ಈಗ ಈ ಸಹಭೋಜನ ಮಾಡ್ಬೇಕಲ್ಲ ಪರಮನೊಂದಿಗೆ, ಸಹಭೋಜನ ಸ್ಥಳದಲ್ಲಿ ಪರಮನೊಂದಿಗೆ ಸಹಭೋಜನವನ್ನ ಹೇಗೆ ಮಾಡಬೇಕು ಅಂದ್ರೆ, ಅರಿವಿನ ತಂದೆಯವರು ಹೇಳ್ತಿದ್ದಾರೆ, ಅದೊಂದು ಸುಟ್ಟ ಪಟದಂತೆ. ಆ ಬಟ್ಟೆ ಬೆಂಕಿಯಲ್ಲಿ ಸುಟ್ಟಿದ್ರು ತನ್ನ ಮೂಲ ಗುಣದಲ್ಲಿ ಇರ್ತಾ ಇದೆ. ದಗ್ಧ ಪಟ ನ್ಯಾಯ ಅಂತೀವಲ್ಲ ಹಾಗೆ. ಮಂಜಿನ ರಂಜನೆಯ ನೀರಿನ ಹೊಗೆಯಂತೆ. ಈಗ ಬೆಳಿಗ್ಗೆ ಫಾಗ್ ಬೀಳುತ್ತಲ್ಲ ನೋಡಿ, ಫಾಗ್ ಅಂತೀವಿ. ಮಂಜಿನ ರಂಜನೆಯ ನೀರಿನ ಹೊಗೆಯಂತೆ ನಮ್ಮ ಒಡಲಿನಲ್ಲಿರುವ ಆತ್ಮನ ಭೇದದಂತೆ ಅದು ಇರಬೇಕು. ಆಕಾಶದ ಸಾಕಾರದ. ಸರ್ ಒಂದೇ ನಿಮಿಷ ಸರ್, ಒಂದ್ ಜಸ್ಟ್ 2 minutes ಸರ್ ಪ್ಲೀಸ್. ಆಯ್ತು ಮಾಡಿ ಸರ್ ನೀವು. ಸಾರಿ ಫಾರ್ ಮಾಡಿ ಡಿಸ್ಟರ್ಬೆನ್ಸ್. ಮಾಡಿ ಸರ್ ಮಾಡಿ. ಥ್ಯಾಂಕ್ ಯು. ಮಧ್ಯ ಪ್ರವೇಶಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಸ್ವಾನುಭವ ನೆಲೆಯ ಮುದ್ರಿತ ವಿಷಯಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಆಲಿಸಿ ಅದನ್ನ ಭಾವದಲ್ಲಿ ತುಂಬಿಕೊಳ್ತಕ್ಕಂತ ಶಾಂತ ಸ್ವಭಾವದವರು ನಮ್ಮ ವಾಲಿಮಾದೇವಪ್ಪರು. ನಮ್ಮ ಅನೇಕ ಕಾರ್ಯಚಟುವಟಿಕೆಗೆ ಸದಾ ಉತ್ತೇಜನ ನೀಡ್ತಕ್ಕಂಥವ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಕವಿ ಪುಂಗವರಿಗೆ ಅವರು ಆಶ್ರಯದಾತರಾಗಿದ್ರು. ಅವ್ರ ಜೊತೆಗೆ ನಮ್ಗಿಂತ ಮುಂಚೆನೆ ಅತ್ಯಂತ ಒಡನಾಟ ಇದ್ದಿರ್ತಕ್ಕಂಥವ್ರು ಡಾಕ್ಟರ್ ಶೈಲಜಾ ಮೇಡಮ್ ಅವ್ರ ತಂದೆ ಕಾಲದಿಂದಲೂ ಸಹಿತ ಅವ್ರ ತಂದೆ ಸ್ವರೂಪದಲ್ಲಿ ಕಂಡವರು. ಆಮೇಲೆ ಇಂಥ ಶರಣ ಪರಂಪರೆ ಕಾರ್ಯಕ್ರಮಗಳು ಎಲ್ಲಿ ನೀಡ್ತಾವ ಅಲ್ಲಿ ಹುಡುಕೊಂಡು ಹೋಗಿ ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರ ಜೊತೆ
ಶರಣರ ಸಂಘ ವಹಿಸಿ ಅವರಲ್ಲಿ ಇದ್ದಿರ್ತಕ್ಕಂಥ ಜ್ಞಾನವನ್ನ ಅವರ ಊರಿಗೆ ಮತ್ತೆ ಅವರಲ್ಲಿ ಈ ಅವ್ರ ಜೊತೆ ಇರೋದೇ ಅವ್ರಿಗೊಂದು ಸೌಭಾಗ್ಯ ಅಂತ ತಿಳ್ಕೊಂಡು ಬದುಕಿ ಬಾಳಿದವರು ವಾಲ್ಯ ಮಾದೇವಪ್ಪರು ಮುರುಗೋಡ್ದವರು. ನಮ್ಮ ಸಾತ್ವಿಕ ನಡಿಗೆ ಶರಣರಡಿಗೆ ಇದ್ದಾಗ ಅತ್ಯಂತ ತುಂಬಾ ಸಹಾಯ ಮಾಡಿ ಅದಕ್ಕೆಲ್ಲ ಒಂದು ಉತ್ತಮವಾಗಿರ್ತಕ್ಕಂಥ ನೆಲೆ ಕಲ್ಪಿಸಿದವರು. ಅವರ ಜೊತೆಗೆ ಕಳೆದಿರ್ತಕ್ಕಂಥ ಆಧ್ಯಾತ್ಮಿಕ ಅಮೃತಗಳಿಗೆ ಕ್ಷಣಗಳನ್ನ ಶೈಲಜಾ ಮೇಡಮ್ ಅವರು ದಯವಿಟ್ಟು ಹಂಚ್ಕೋಬೇಕೆಂದು ವಿನಂತಿಸ್ಕೋತೀನಿ. ಅವರೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನನಗೆ ವಾಲಿ ಅಪ್ಪನವರ ಲಿಂಗೈಕ್ಯ ಸುದ್ದಿಯನ್ನ ಕೇಳಿದ್ದು ಈಗ 8 ಗಂಟೆಗೆ. ನನಗೆ ಗೊತ್ತಾಗಲೇ ಇಲ್ಲ. 5 ಗಂಟೆಗೆ ಬೆಳಗಾವಿಯ ಮತ್ತೊಬ್ಬರು ನಮ್ಮ ಪರಿಚಿತರು ಹಾಕಿದ್ದಾರೆ ವಾಟ್ಸಪ್ಪಲ್ಲಿ. ಆದರೆ ನಾನು ನನ್ನ ಯಾವುದೋ ಕಾರ್ಯದ ನಿಮಿತ್ತದಲ್ಲಿ ನೋಡೇ ಇಲ್ಲ. ಈಗ 8 ಗಂಟೆಯಲ್ಲಿ ಮತ್ತೊಬ್ಬ ಸಾಹಿತಿ ಡಾಕ್ಟರ್ ಬಿ ನಂಜುಂಡಸ್ವಾಮಿ ಅಂತ ತುಮಕೂರಿನ ಆಯುರ್ವೇದ ಡಾಕ್ಟ್ರು, ಅವರು ಹುಷಾರಿರ್ಲಿಲ್ಲ. ಅತ್ಯಂತ ದೊಡ್ಡ ಸಾಹಿತಿ. ಅವರು ಹುಷಾರಿಲ್ಲದೆ ಇದ್ದಾಗ ಗದಗಿನ ಶ್ರೀಗಳು, ಅಭಿಮಾನಿಗಳು ಎಲ್ಲರೂ ಕೂಡ ಸಹಾಯ ಮಾಡಿದ್ವಿ. ಈಗ ಹೇಗಿದ್ದಾರೆ ಸರ್ ಅವ್ರನ್ನ ಅಂತ ಕೇಳಕ್ಕೆ ಅಂತ ನಂಜುಂಡಸ್ವಾಮಿ ಅವ್ರಿಗೆ ಮಾಡಿದಾಗ ಅವ್ರು ಫೋನ್ ಎತ್ತಲಿಲ್ಲ. ಆಗ ಈ ಗಿರಿಮಲ್ಲನವರನ್ನು ಬೆಳಗಾವಿಯ ಸ್ನೇಹಿತರಿಗೆ ಮಾಡಿದಾಗ ಅವರೆಲ್ಲ ಇಲ್ಲ ಚೆನ್ನಾಗಿದ್ದಾರೆ, ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದಾರೆ ಅಂತ ಹೇಳಿದ್ರು. ಅದೊಂದು ದುಃಖದಲ್ಲಿ ಇದ್ದೆ. ವಾಲಿ ಅಪ್ಪ ಅವರು ತೀರೋದ್ರು ಅಂತ ಹೇಳಿದ್ರು. ನನಗೆ ಶಾಕ್ ಬಡ್ದಂಗಾಗಿದೆ. ಈಗಲೂ ಕೂಡ ಆ ಶಾಕ್ನಲ್ಲೇ ಕುಳಿತಿದ್ದೇನೆ. ಅವರು ನನ್ನ ತಂದೆಯ ಅತ್ಯಂತ ಆತ್ಮೀಯ ಶರಣ ಬಂಧುಗಳು. ಸುಮಾರು 70ರ ದಶಕದಿಂದಲೂ ಕೂಡ ನಮ್ಮ ಅಪ್ಪಾಜಿಯವರ ಒಡನಾಡ್ತಾ ಇದ್ರು. ಅಪ್ಪಾಜಿಯವರಿಗೆ ಅಭಿಮಾನದ ತಮ್ಮನ ಹಾಗೆ ಅವರು ಗೌರವಿಸ್ತಾ ಇದ್ರು. ಎಲ್ಲ ಕಡೆಯೂ ಕೂಡ ಅಪ್ಪಾಜಿ ಜೊತೆಯಲ್ಲಿ ಅವರ ಮಗಳ ಮದುವೆಗೆ ಅಪ್ಪಾಜಿಯವರು ಶರಣ ಸಾಹಿತಿಗಳಷ್ಟೇ ಅಲ್ಲ, ಸಾಧಕರು, ಸಿದ್ಧಿಪುರುಷರು. ಅವರನ್ನ ಅವರ ಮಗಳ ಮದುವೆಗೆ ಕರೆಸಿ ಅವರಿಂದ ಆಶೀರ್ವಚನವನ್ನ ಮಾಡಿಸಿದ್ರು ನಮ್ಮ ಅಪ್ಪಾಜಿಯವರಿಂದ. ಅದನ್ನ ಕ್ಯಾಸೆಟ್ ಕೂಡ ಮಾಡಿದ್ರು, ಅದನ್ನ ನನಗೆ ಕಳಿಸಿದ್ರು. ನಮ್ಮ ಮದುವೆಗಳಿಗೆಲ್ಲ ಅವರು ಬಂದು ತಂದೆಯ ರೀತಿಯಲ್ಲಿ ಚಿಕ್ಕಪ್ಪನ ಹಾಗೆ ನಮ್ಮ ಮದುವೆಯಲ್ಲಿ ಅವರೂ ಕೂಡ ಒಡನಾಡಿ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ದೊಡ್ಡ ದೊಡ್ಡ ಉಡುಗೊರೆಗಳನ್ನ ಕೊಟ್ಟು ಆಶೀರ್ವದಿಸಿದ್ರು. ಮಹಾದೇವಪ್ಪ ಗುರುಲಿಂಗಪ್ಪ ವಾಲಿ ಮುರಗೋಡಿನಲ್ಲಿ, ಬೈಲಹೊಂಗಲದ ಮುರಗೋಡಿನಲ್ಲಿ ಅತ್ಯಂತ ಪ್ರಸಿದ್ಧ ಬಟ್ಟೆ ವ್ಯಾಪಾರಿಗಳು. ನೋಡಿ, ವೃತ್ತಿ ವ್ಯಾಪಾರ ಆದ್ರೂ ಕೂಡ ಅವರ ಪ್ರವೃತ್ತಿ ಶರಣ ತತ್ವದಲ್ಲಿ, ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿದ್ರು. ನಮ್ಮ ಅಪ್ಪಾಜಿಯವರ ನನ್ನ ಅಣ್ಣನ ರೀತಿಯಲ್ಲಿ ಅವರು ಒಡನಾಡ್ತಾ ಇದ್ರು. ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದ ಸಂದರ್ಭದಲ್ಲೂ ಕೂಡ ಒಡನಾಡಿದ್ರು, ಅವಾಗ್ಲೂ ಬಂದಿದ್ರು. ಆ ನಂತರವೂ ಕೂಡ ನಮ್ಮ ಅಪ್ಪಾಜಿಯನ್ನ ಕಳ್ಕೊಂಡ್ಮೇಲೂ ಕೂಡ ಅವರು ಮಕ್ಕಳಾದ ನಮ್ಮೆಲ್ಲರ ಜೊತೆಯಲ್ಲಿ ತಂದೆಯ ಸಮಾನವಾಗಿ ಬಾಂಧವ್ಯವನ್ನ ಇಟ್ಕೊಂಡು ಕಷ್ಟ ಸುಖ ಎಲ್ಲವನ್ನೂ ಕೂಡ ವಿಚಾರಿಸ್ಕೊಳ್ತಾ ಇದ್ರು. ನನ್ನ ತಂಗಿಯ ಮದುವೆಗೆ, ತಮ್ಮನ ಮದುವೆಗೆ ಬಂದು ದೊಡ್ಡ ದೊಡ್ಡ ಉಡುಗೊರೆಗಳನ್ನು ಕೊಟ್ಟು ತನು ಮನ ಭಾವದಿಂದ ಹರಸಿದ್ರು. ನಾನು ನಮ್ಮ ಒಂದು ಆ ವಯಸ್ಸಿನ ಒಂದು ಇದರಲ್ಲಿ ನಮ್ಮ ಲೋಕದಲ್ಲಿ ನಾವಿದ್ವಿ. ಆಮೇಲೆ ನಮ್ಮ ಅಪ್ಪಾಜಿಯವರನ್ನು ಕಳ್ಕೊಂಡ ಮೇಲೆ ನಮ್ಮ ಅಪ್ಪಾಜಿಯವರ ಬಗ್ಗೆ ನಿಧಾನವಾಗಿ ನಮ್ಮ ಅಪ್ಪಾಜಿ, ನಮ್ಮ ಅಮ್ಮನವರ ಬಗ್ಗೆ ನಿಧಾನವಾಗಿ ಅಧ್ಯಯನ ಮಾಡ್ತಾ ಹೋದ ಹಾಗೆ ಆಗಿಗಿಂತಲೂ ನನಗೆ ಈಗ ಅವರಿಬ್ಬರೂ ಕೂಡ ತುಂಬಾ ಜೀವಂತವಾಗಿ ವಿರಾಟ್ ಸ್ವರೂಪವಾಗಿ ನನ್ನ ಅಂತರಂಗದಲ್ಲಿ ಬೆಳೀತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಒಡನಾಡಿಗಳೆಲ್ಲರನ್ನೂ ಕೂಡ ನಾನು ಮಾತಾಡಿಸ್ತಾ ಬಂದಾಗ ವಾಲಿ ಅಪ್ಪ ಅವ್ರ ಜೊತೆ ನನ್ನ ಒಂದು ಒಡನಾಟ ತುಂಬಾ ಆಪ್ತವಾಯಿತು. ಅವರ 75ರ ಸಂಸ್ಮರಣ ಗ್ರಂಥ ನಮ್ಮ ಅಪ್ಪಾಜಿಯವರು ತರುವಾಗ, 85-95ರ ಗ್ರಂಥಗಳನ್ನ ತರುವಾಗ ವಾಲಿ ಅಪ್ಪ ಅವರ ಜೊತೆಯಲ್ಲಿ ನಾನು ತುಂಬ ಒಡನಾಡಿದೆ. ಬರ್ರಿ ಅಂತ ಹೇಳಿ ಅವರು ಆತ್ಮೀಯವಾಗಿ ನಮ್ಮನ್ನ ಕರೆದಿದ್ರಿಂದ ನಾನು ಅವರ ಮುರುಗೋಡಿಗೆ ಹೋಗಿದ್ದೆ. ಅವರ ಕಾರಣದಿಂದ ಬೆಳಗಾವಿಯನ್ನ ನೋಡುವ ಸೌಭಾಗ್ಯ ನನ್ನ ಪಾಲಿಗೆ ಬಂತು.
ಬೆಳಗಾವಿಯಲ್ಲಿರ್ತಕ್ಕಂಥ ಮುರಗೋಡಿನಲ್ಲಿ ಅವರ ಮನೆಯಲ್ಲಿ ಉಳಿದಿದ್ದೆ. ಅವರ ಮನೆಯ ಅವರ ಬದುಕನ್ನು ನೋಡಿದಾಗ ಎಷ್ಟು ಸರಳ, ಗಾಂಧಿವಾದಿಯ ಹಾಗೆ ಬಿಳಿಯ ಉಡುಪನ್ನ ಧರಿಸ್ತಕ್ಕಂಥವ್ರು. ಎಷ್ಟು ಸರಳ ವ್ಯಕ್ತಿ ಅಂದರೆ ವಾಲಿಯವರು. ಅಂತ ದೊಡ್ಡ ವ್ಯಾಪಾರಿ ಆಗಿದ್ರೂ ಕೂಡ ಅಷ್ಟು ಸರಳವಾಗಿ ನಮ್ಮನ್ನ ಆದರಿಸಿ ಉಪಚರಿಸಿ, ಅವರ ಮನೆಯಲ್ಲಿ ಮಕ್ಕಳ ಹಾಗೆ ನಮ್ಮನ್ನ, ತವರಿಗೆ ಬಂದ ಮಗಳ ಹಾಗೆ ನನ್ನನ್ನ ನಮ್ಮ ಮನೆಯವರನ್ನ ಎಲ್ಲರನ್ನೂ ಕೂಡ ಆದರಿಸಿ ನೋಡ್ಕೊಂಡಂಥವ್ರು. ನಾನು ಹೀಗೆ ಕೆಲಸ ಮಾಡ್ತಾ ಇದ್ದೀನಿ ಅಪ್ಪಾಜಿಯವರದು ಅಂತ ಹೇಳಿದಾಗ, ಮಾಡಮ್ಮ ಬಹಳ ಒಳ್ಳೆಯದು ಅಂತ ಹೇಳಿ. ಆನಂತರ ಅವರು ಶರಣ ತತ್ವದಲ್ಲಿ ಇದ್ದಂಥವ್ರು. ಅವರು ಪ್ರತಿಯೊಂದು ಕಾರ್ಯವನ್ನು ಕೂಡ ಶರಣ ತತ್ವದ ನೆಲೆಯಲ್ಲೇ ಮಾಡ್ತಾ ಇದ್ದವರು. ಈಗಾಗಲೇ ಅರ್ಬಾವಿ ಅಪ್ಪ ಅವ್ರು ಹೇಳ್ದಂಗೆ. ಆಮೇಲೆ ಯಾವುದೋ ಒಂದು ಕಮ್ಮಟಕ್ಕೆ ಅಲ್ಲೇ ಬೈಲಹೊಂಗಲದ ಹತ್ರ ಹೋದಾಗ ಅದಕ್ಕೂ ಕೂಡ ಅವರು ಸಹಕಾರವನ್ನ ನೀಡಿದ್ರು ಅನ್ನೋದನ್ನ ಆ ಕಮ್ಮಟದಲ್ಲಿ ಭಾಗವಹಿಸಿದ ನಮ್ಮ ಅವ್ವಂದಿರ ಮಾತಿನಲ್ಲಿ ನಾನು ಕೇಳಿದ್ದೇನೆ. ಅವರು ತಮ್ಮ ಸ್ನೇಹಿತರು JB ಹಲ್ಯಾಳ ಅಂತ ಅದೇ ಊರಿನಲ್ಲಿ ಎಲ್ಲೋ ಇದ್ರು. ಅಲ್ಲಿಗೂ ನನ್ನ ಕರ್ಕೊಂಡು ಹೋಗಿದ್ರು. ಅವರು ಕೂಡ ಬಸವ ತತ್ವ ಅಭಿಮಾನಿಯಾಗಿರ್ತಕ್ಕಂಥವ್ರು. ಈಗಲೂ ಕೂಡ ಅವರು ಕ್ರಿಯಾಶೀಲರಾಗಿದ್ದಾರೆ ಬಸವ ತತ್ವದಲ್ಲಿ. ಅವರು ಒಂದು ದೊಡ್ಡ ಫಾರಂ ಅನ್ನ ಮಾಡಿ ಅದರಲ್ಲಿ ಹಸುಗಳನ್ನ ಸಾಕಿದ್ದಾರೆ. ಆ ಹಸು ಗೋಶಾಲೆಗೆಲ್ಲ ಬಸವಣ್ಣನ ಗೋಶಾಲೆ, ಚನ್ನಬಸವಣ್ಣನ ಗೋಶಾಲೆ ಅಂತ ಅನ್ಸುತ್ತೆ, ಶರಣರ ಹೆಸರುಗಳನ್ನೇ ಇಟ್ಟಿದ್ದಾರೆ. ದೇಸಿ ಹಸುಗಳನ್ನ ಸಾಕಿ ದೇಸಿ ಹಾಲು ತುಪ್ಪವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅವರ ಮಗ ವಿದೇಶದಲ್ಲಿ ಇದ್ರೂ ಕೂಡ ಇದಕ್ಕೆ ಸಹಕಾರವನ್ನ ಕೊಟ್ಕೊಂಡು ಅದನ್ನು ಅದ್ಭುತವಾಗಿ ಬೆಳೆಸ್ತಾ ಇದ್ದಾರೆ. ಹೀಗೆ ಶರಣ ತತ್ವದಲ್ಲಿ ಇದ್ದಂತಹ ಒಂದು ಜೀವ ಇವತ್ತು ಅಗಲಿ ಹೋಯ್ತು ಅಂತ ಕೇಳಿದಾಗ ನನಗೆ ಇನ್ನೂ ಕೂಡ ಆ ಶಾಕಿನಿಂದ ಮೇಲ್ ಬರಕ್ಕಾಗೇ ಇಲ್ಲ. ತುಂಬಾ ಹಿರಿಯರಾಗಿದ್ರ ಅಂತ ನೋಡಿದ್ರೆ, ವಯಸ್ಸು ನೋಡಿದ್ರೆ ನನಗೆ ಖಚಿತವಾಗಿ ವಯಸ್ಸು ಗೊತ್ತಿರಲಿಲ್ಲ. 79 ಅಂತ ಹಾಕಿದ್ದಾರೆ. 79 ಏನು ಸಾಯುವ ವಯಸ್ಸಲ್ಲ ಇವತ್ತಿನ ಕಾಲಕ್ಕೆ. ಇನ್ನೂ 4-6 ದಿನ ನಮ್ಮ ಜೊತೆ ಇರ್ತಾರೆ ಅನ್ನುವಂತಹ ಆಸೆಯನ್ನ ನಾವು ಇಟ್ಕೊಂಡಿದ್ವಿ. ಇತ್ತೀಚೆಗಷ್ಟೇ ಅವರ 2ನೇ ಮಗ ಮಹೇಶ್ ಅವರು ಮನೆಯನ್ನ ಕಟ್ಟಿಸಿದ್ರು ಬೈಲಹೊಂಗಲದಲ್ಲಿ. ಅದಕ್ಕೆ ಗೃಹ ಪ್ರವೇಶಕ್ಕೆ ಕರೆದಿದ್ರು, ಹೋಗ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಬಂದ್ರಮ್ಮ ಗೃಹ ಪ್ರವೇಶ ಬೇಡ, ಆಮೇಲೆ ಬನ್ನಿ ವಿರಾಮವಾಗಿ ಆ ಮನೆಯಲ್ಲಿ ನೀವೆಲ್ಲ ಇರಬೇಕು ಮಾಡಬೇಕು ಅಂತ ಕರೆದಿದ್ರು. ಆ ದಿನ ಬರಲೇ ಇಲ್ಲ. ತುಂಬಾ ಸರಳವಾಗಿ ಬಸವ ತತ್ವ ಮತ್ತೆ ಅವರ ಮಗಳು ಕೂಡ ನೀಲಮ್ಮ ಶರಣ ತತ್ವವನ್ನ ಹಾಸಿ ಹೊದ್ದು ಬದುಕ್ತಾ ಇರ್ತಕ್ಕಂಥವ್ರು. ಅವರ ಕುಟುಂಬದ ಎಲ್ಲರೂ ಕೂಡ ವಿಶ್ವನಾಥ್ ವಾಲಿ ಆಗ್ಲಿ, ಅವರ ಹಿರಿಮಗ, 2ನೇ ಮಗ, ಮಗಳು ಎಲ್ಲರೂ ಕೂಡ ಇವತ್ತಿಗೂ ಕೂಡ ಬಸವ ತತ್ವದಲ್ಲಿ ಇರ್ತಕ್ಕಂಥದ್ದು. ಅವರು ಇವತ್ತು ಪ್ರಸಿದ್ಧ ಪೇಂಟ್ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ. ಗೋಕಾಕಲ್ಲಿ ಒಬ್ರು, ಬೈಲಹೊಂಗಲದಲ್ಲಿ ಒಬ್ರು. ಎಷ್ಟು ಲೀಡಿಂಗ್ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ನಮ್ಮನ್ನು ಕರ್ಕೊಂಡೋಗಿದ್ರು. ಗಲ್ಲಾ ಪೆಟ್ಟಿಗೆಯಲ್ಲಿ ಕುಳಿತದ್ದನ್ನ ಅಪ್ಪನವರು ಕುಳಿತದ್ದನ್ನ ನೋಡಿ ಎಷ್ಟು ಸಂತೋಷ ಪಟ್ಟೆ. ಅವ್ರಿಗೂ ಕೂಡ ಸಂತೃಪ್ತಿಯ ಬದುಕನ್ನ ಅವರು ಕಂಡ್ರು. ತಮ್ಮ ಮಕ್ಕಳ ಏಳಿಗೆಯನ್ನು ಕೂಡ ಕೊಂಡ್ರು. ಬರೀ ಮಕ್ಕಳಷ್ಟೇ ಅಲ್ಲ, ನಮ್ಮಂತಹ ಮಕ್ಕಳನ್ನು ಕೂಡ ಅವರು ವಿಚಾರಿಸ್ಕೊಳ್ತಾ ಇದ್ರು. ಅದನ್ನು ನೆನೆದಾಗ ಇವತ್ತು ಕಣ್ಣು ನೀರು ಬರುತ್ತೆ. ಎಲ್ಲರೂ ಕೂಡ ಬದುಕ್ತಾರೆ, ತಮಗಾಗಿ ತಾವು ಬದುಕಿರ್ತಾರೆ. ಆದ್ರೆ ಸಮಾಜಕ್ಕೂ ಕೂಡ ಬದುಕಿರ್ತಕ್ಕಂತಹ ವಿರಳರಲ್ಲಿ ಒಬ್ಬರು ಮಹದೇವಪ್ಪ ವಾಲಿಯವರು. ಅಂತಹ ವಾಲಿಯವರನ್ನ ನಾವಿವತ್ತು ಅಗಲಲೇಬೇಕು ನಿಜ, ಆದರೆ ಇನ್ನೂ ಕೆಲವು ಕಾಲ ಇರಬಹುದಾಗಿತ್ತೇನೋ ಅನ್ನುವಂತಹ ನಮಗೆ ಹಪಹಪಿ. ಎಷ್ಟು ದಿನ ಇದ್ರು ಅಪ್ಪ ಅಮ್ಮಂದಿರು ಇರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅಂತ ಒಂದು ಹಿರಿಜೀವ ಇವತ್ತು ಲಿಂಗೈಕ್ಯವಾಗಿದೆ ಅಂತ ಕೇಳಿದಾಗ ನನಗೆ ದುಃಖ ಉಮ್ಮಳಿಸಿ ಬರ್ತಾ ಇದೆ. 85-95 ನಮ್ಮ ಅಪ್ಪಾಜಿಯವರ ಸಂಸ್ಮರಣ ಕೃತಿಯನ್ನ ತರುವಾಗ ತಂದ ಮೇಲೆ ಅಲ್ಲಿನ ಎಲ್ಲ ಇವರು ರಂಜಾನ್ ದರ್ಗಾ ಮನೆ ಕರ್ಕೊಂಡು ಹೋಗಿದ್ರು ನನ್ನನ್ನ. ಅಲ್ಲಿನ ಸಾಹಿತಿಗಳ ಮನೆಗೆ, ಮಠಮಾನ್ಯಗಳಿಗೆ ಎಲ್ಲ ಕಡೆಗೂ ಕರ್ಕೊಂಡೋಗಿ, ಮತ್ತೆ ನಾನು PhD ಮಾಡುವಾಗ ಕೂಡ ವೀರಭದ್ರ ದೇವರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸೋದಕ್ಕಾಗಿ ಅವರ ಬಳಿ ಹೋಗಿದ್ದೆ. ಯಡೂರು, ಗೊಡಚಿ ಅಲ್ಲಿಗೆಲ್ಲ ನನ್ನನ್ನು ಮಗಳಿಗಿಂತ ಹೆಚ್ಚಾಗಿ ಕರ್ಕೊಂಡೋಗಿ ಅಲ್ಲಿ ಎಲ್ಲ ಮಾಹಿತಿಯನ್ನು ನನಗೆ ದೊರಕಿಸ್ಕೊಟ್ರು. ಗದಗಕ್ಕೆ ಕರ್ಕೊಂಡೋಗಿದ್ರು. ಎಲ್ಲ ಕಡೆಯೂ ನಾವು ಮೈಸೂರಿನಲ್ಲಿ ಬೆಳೆದವರು, ಆ ಭಾಗದಲ್ಲೆಲ್ಲ ಹೋಗಿಯೇ ನಂಗೆ ಗೊತ್ತಿಲ್ಲ. ಅವರು ನನ್ನನ್ನು
ಕರೆದು ಬಾರಮ್ಮ ಅಂತ ಹೇಳಿ ಅಲ್ಲೆಲ್ಲ ಓಡಾಡಿ ನನ್ನ PhD ಅಧ್ಯಯನಕ್ಕೂ ಕೂಡ ಅವರು ತುಂಬ ಸಹಕಾರವನ್ನ ಕೊಟ್ಟಿದ್ರು. ಆನಂತರ 85-95ರ ಕೃತಿ ರಚನೆಯಲ್ಲೂ ಕೂಡ ಅಲ್ಲಿ ಆ ಭಾಗದ ಲೇಖಕರನ್ನೆಲ್ಲ ಸಂಪರ್ಕಿಸಿ ಅಪ್ಪಾಜಿಯ ಬಗ್ಗೆ ಲೇಖನವನ್ನ ಬರೆಸಿಕೊಟ್ಟಿದ್ರು. ಆಮೇಲೆ ಆ ಲೇಖಕರಿಗೆಲ್ಲ ಪುಸ್ತಕ ಕಳಿಸ್ಬೇಕು. ಬಸವರಾಜ ಜಗಜಂಪಿ ಅಂತಹ ಕನ್ನಡ ಪ್ರಾಧ್ಯಾಪಕರು. ನನಗೆ ನಾನು ಮೈಸೂರಿನಲ್ಲೇ ಹುಟ್ಟಿದ್ದು, ಮೈಸೂರಿನಲ್ಲೇ ಬೆಳೆದಿದ್ದು, ಮೈಸೂರಿನಲ್ಲೇ ಇರ್ತಕ್ಕಂಥದ್ದು ನನಗೆ. ಆದರೆ ನಮ್ಮ ಅಪ್ಪಾಜಿಯವರ ವ್ಯಕ್ತಿತ್ವ ಮೈಸೂರಿಗೆ ಸೀಮಿತವಾಗಿರಲಿಲ್ಲ. ಇಡೀ ಕರ್ನಾಟಕದಾದ್ಯಂತ ಅವರು ಸಂಚರಿಸ್ತಾ ಇದ್ರು. ಅವರನ್ನ ಕುರಿತು ನಾನು ಸಂಸ್ಮರಣ ಗ್ರಂಥ ತರಬೇಕಾದ್ರೆ ನನಗೆ ಆ ಎತ್ತರ ಬಿತ್ತರ ನನಗೆ ಇಟ್ಕೋಂಥದ್ದಲ್ಲ. ಆದರೂ ಅವರ ಡೈರಿಯನ್ನ ಇಟ್ಕೊಂಡು, ಅವರ ಸ್ನೇಹಿತರ ನಂಬರ್ನೆಲ್ಲ ಇಟ್ಕೊಂಡು ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ. ಆ ಪ್ರಯತ್ನದಲ್ಲಿ ನನಗೆ ಸಹಕರಿಸಿದವರು ಆ ತುಮಕೂರಿನ ಡಾಕ್ಟರ್ ಬಿ ನಂಜುಂಡಸ್ವಾಮಿ, ಈ ಬೈಲಹೊಂಗಲದ ಅಪ್ಪ ಮಹದೇವಪ್ಪ ವಾಲಿಯವರು, ಅಲ್ಲಿಯ ಭಾಗದ ಎಲ್ಲರನ್ನೂ ಕೂಡ ಪರಿಚಯಿಸಿ ಅವರಿಂದ ಲೇಖನ ತರಿಸ್ಕೊಟ್ಟಿದ್ದಲ್ಲದೆ ಅವರಿಗೆ ಪುಸ್ತಕ ನಾನು ಕೊಡ್ತೀನಿ ಕಣಮ್ಮ, ನೀನು ಅದಕ್ಕೋಸ್ಕರ ಏನು ಬರಬೇಡ, ನೀನು ಇದರಲ್ಲೂ ಏನು ಕಳಿಸ್ಬೇಡ, ಪೋಸ್ಟಲ್ಲಿ ನನಗೆ ಕಳಿಸ್ಬಿಡು ಪಾರ್ಸಲ್ಲು, ನಾನು ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿ ಪಾರ್ಸಲ್ ಗಟ್ಟಲೆ ಅವರಿಗೆ ಪುಸ್ತಕಗಳನ್ನು ಕಳಿಸ್ಕೊಟ್ಟೆ. ಆ ಪುಸ್ತಕಗಳನ್ನೆಲ್ಲ ತೆಗೆದು 85 95 ಅವೆರಡನ್ನೂ ಕೂಡ ಜೋಡಿಸಿ ಅದನ್ನು ಪಾರ್ಸಲ್ಗೆ ಪ್ಯಾಕೆಟ್ ಮಾಡಿಸಿ, ಪಾರ್ಸಲ್ ಅಂದರೆ ಹೇಗೆ ಪೂರ್ತಿ ಮುಚ್ಚಬೇಕು, ಅದನ್ನು ತೂಕ ಮಾಡಬೇಕು, ಆಮೇಲೆ ಅದಕ್ಕೆ ಪೋಸ್ಟ್ ಆಫೀಸಿಗೆ ತೊಗೊಂಡೋಗಿ ಅದಕ್ಕೆ ಅಂಚೆ ಚೀಟಿ ಅಂಟಿಸಿ ಅದನ್ನು ಕಳಿಸ್ತಕ್ಕಂಥದ್ದು. ಆಮೇಲೆ ಸಾಧ್ಯವಾದ ಕಡೆಗಳಿಗೆಲ್ಲ ತಾವೇ ಕೈಯಾರೆ ಹೋಗಿ, ರಂಜಾನ್ ದರ್ಗಾ ಅವರಿಗೆಲ್ಲ ಕೈಯಾರೆ ಹೋಗಿ ಕೊಟ್ಟು ಬಂದಿದ್ದಾರೆ. ಈ ಕೆಲಸವನ್ನು ಯಾರು ಮಾಡ್ತಾರೆ? ನಮ್ಮ ತಂದೆಯವರೇನು ಲಾಬಿಯನ್ನ ಮಾಡಿದವರಲ್ಲ, ಗುಂಪು ಕಟ್ಟಿದವರಲ್ಲ, ಶರಣ ಸಾಹಿತ್ಯದಲ್ಲಿ ಬದುಕಿದ್ದವರು, ಅದ್ಭುತವಾದ ಸಾಧನೆ ಸಿದ್ಧಿಯನ್ನ ಪಡೆದವರು. ಅಂತಹ ಒಬ್ಬ ಶರಣ ಸಾಧಕರ ಬಗ್ಗೆ ಅಷ್ಟೇ ಉತ್ತುಂಗದ ಅಭಿಮಾನವನ್ನ, ಪ್ರೀತಿಯನ್ನ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಅವರು ಅಪ್ಪಾಜಿಯನ್ನ ಪ್ರೀತಿಸಿದ್ರು ಅಂತ ಹೇಳಿದ್ರೆ, ಅಣ್ಣ ಅಷ್ಟೇ ಅಲ್ಲ, ದೈವ ಸಮಾನವಾಗಿ ಅವರ ಭಾವಚಿತ್ರವನ್ನ ಅವರು ಮಲಗುವ ಕೋಣೆಯಲ್ಲಿ ಹಾಕೊಂಡಿದ್ರು. ಪ್ರತಿನಿತ್ಯ ಎದ್ದ ತಕ್ಷಣ ನೋಡೋದು, ಮಲಗುವಾಗ ನೋಡ್ತಕ್ಕಂಥದ್ದು. ಅಷ್ಟು ಭಕ್ತಿ ಅಪ್ಪಾಜಿಯ ಬಗ್ಗೆ ಅವರು ಕಂಡುಕೊಂಡಿದ್ರು. ಮನುಷ್ಯ ಹೋದ ಮೇಲೆ ಅವನನ್ನು ಹಾಡಿ ಹೊಗಳುವುದು ಬೇರೆ, ಆದರೆ ಬದುಕಿದ್ದಾಗಲೇ ಅವರ ಸತ್ವವನ್ನು ಗುರುತಿಸಿ ಅವರನ್ನ ಗೌರವಿಸೋದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಅಂಥ ದೊಡ್ಡ ಕೆಲಸವನ್ನ ವಾಲಿಯಪ್ಪ ಅವರು ನಮ್ಮ ತಂದೆಯ ಬಗ್ಗೆ ಮಾಡಿದ್ರು. ನಾವು ಈಗ ಅವರನ್ನ ಆ ಮಟ್ಟದಲ್ಲಿ ನೋಡ್ಕೊಳ್ಬೇಕಾಗಿತ್ತು. ಇಲ್ಲ, ನೀವು ಬಂದ್ಬಿಡಿ ನಮ್ಮೂರಿಗೆ, ಅಲ್ಲಿ ಪ್ರತ್ಯೇಕವಾದ ಕೋಣೆ ಇದೆ. ಅವರು ಪಾಪ ಬಸವ ತತ್ವದಲ್ಲಿ ಶಾಲೆಯನ್ನ ನಡೆಸಬೇಕು, ಗುರುಕುಲವನ್ನ ಅಂತ ಹೇಳಿ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ರು. ಆದರೆ ಅದು ಯಶಸ್ವಿ ಆಗಲಿಲ್ಲ. ಅದಕ್ಕಾಗಿ ಇವಾಗ ನೋಡಿ, ಅಕಾರವನ್ನ ಶರಣರ ಹೆಸರುಗಳಿಂದಲೇ ಅಕಾರದವನ್ನ ಮಾಡ್ತಕ್ಕಂಥ ಅಕ್ಷರಮಾಲೆಯನ್ನ ಮಾಡಿದ್ದೇವೆ. ಅವರು LKG UKGಗೆಲ್ಲ ಬಸವ ತತ್ವದ ಅಕಾರವನ್ನ ಅಕ್ಷರಮಾಲೆಯನ್ನೇ ಮಾಡಿ ಏನೆಲ್ಲ ಪ್ರಯತ್ನವನ್ನ ಮಾಡಿದ್ರು. ಆದರೆ ಸಿಗಬೇಕಾದಷ್ಟು ಅವರಿಗೆ ಪ್ರೋತ್ಸಾಹ ಸಿಗದೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಆನಂತರ ಅಪ್ಪಾಜಿಯವರ ಎಲ್ಲ ಪುಸ್ತಕಗಳನ್ನು ಅವರು ಸಂಗ್ರಹಿಸಿಟ್ಕೊಂಡಿದ್ರು. ಪ್ರತಿಯೊಂದು ಪುಸ್ತಕವನ್ನು ಅವರ ಮಲಗುವ ಕೋಣೆಯಲ್ಲಿ ಒಂದು ದೊಡ್ಡ ಬೀರೂನಲ್ಲಿ ಇಟ್ಕೊಂಡಿದ್ರು. ಮತ್ತೆ ಇಲ್ಲಿಂದ ಕತ್ತಾರ್ನ ಕಮ್ಮಟವನ್ನ ದೊಡ್ಡ ದೊಡ್ಡ ಡಬ್ಬಗಳಲ್ಲಿ ತರಿಸ್ಕೊಂಡು ಅಲ್ಲಿಯ ಜನರಿಗೆ ಕೊಡ್ತಕ್ಕಂಥದ್ದು, ಆಸಕ್ತರಿಗೆ ಅದನ್ನ ಹಂಚತಕ್ಕಂತಹ ಕೆಲಸವನ್ನು ಕೂಡ, ಶರಣ ತತ್ವ ಪ್ರಸಾರವನ್ನು ಕೂಡ ಅವರು ಎಲೆಮರೆಯ ಕಾಯಿಯ ಹಾಗೆ ಅವರು ಕೆಲಸವನ್ನ ಮಾಡಿದ್ದಾರೆ. ಅಪ್ಪಾಜಿಯವರ ಎಲ್ಲ ಪುಸ್ತಕಗಳನ್ನು ಕೂಡ ಅವರು ಸಂಗ್ರಹಿಸಿಟ್ಕೊಂಡು ಧಾರವಾಡದಲ್ಲಿ ಗುಲ್ಬರ್ಗಾದಲ್ಲಿ PhD ಮಾಡ್ತಕ್ಕಂತಹ ಗಂಗಾ ಪೂಜಾರ್ ಅವ್ರಿಗೂ ಕೂಡ ಅದನ್ನು ಒದಗಿಸಿಕೊಟ್ಟಿದ್ರು. ತಿಪ್ಪೇರುದ್ಧ ಸ್ವಾಮಿಯವರನ್ನ ಅಧ್ಯಯನ ಮಾಡ್ತಕ್ಕಂಥವರೆಲ್ಲ ವಾಲಿಯವರ ಬಳಿಯಲ್ಲಿ ಹೋಗಿ ಪುಸ್ತಕವನ್ನ ಪಡೆದುಕೊಂಡು ಮಾಡಿದ್ದೂ ಕೂಡ ಇದೆ. ಅಷ್ಟೇ ಅಲ್ಲ, ಅವರು ಕೂಡ ಅದನ್ನು ಓದ್ತಾ ಇದ್ರು. ಅಯ್ಯೋ, ಅದೇನು ಬರೆದಿದ್ದಾರೆ ಅಮ್ಮ ಅವರು ಅಂತ ಹೇಳಿ ತನು ಮನ ಭಾವದಿಂದ ಅವರನ್ನ ನೆನೆಸ್ಕೊಳ್ತಾ ಇದ್ರು. 75 ಮತ್ತೆ ನಾವಿಲ್ಲಿ ಅವರ 90ರ ಸಂಸ್ಮರಣೋತ್ಸವವನ್ನ ಮಾಡಿದ್ವಿ. ಆ ಕೃತಿಗಳ ಬಿಡುಗಡೆ ಮೈಸೂರಲ್ಲಿ ಇಟ್ಕೊಂಡಿದ್ದೆ. ಅಪ್ಪ ಅವರಿಗೆ ಹೇಳಿದೆ, ಅವರು
ತಮ್ಮ ಮಡದಿ ಮಕ್ಕಳ ಸಮೇತ ಸಮಾರಂಭಕ್ಕೆ ಬಂದರು. ಎಲ್ಲಿ? ಬೈಲಹೊಂಗಲ, ಎಲ್ಲಿ 70ರ ನಂತರದ ವಯಸ್ಸಿನಲ್ಲಿ ಮೈಸೂರಿಗೆ ಅವರು ಪ್ರಯಾಣವನ್ನ ಮಾಡಿಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಣ್ಮನ ತುಂಬಿಕೊಂಡ್ರು. ಸುತ್ತೂರು ಪೂಜ್ಯರು ಕೂಡ ಅವರನ್ನ ವೇದಿಕೆಗೆ ಕರೆಸಿ ಅವರಿಗೆ ಹಾರವನ್ನ ಹಾಕಿ ಅಲ್ಲಿಂದ ಬಂದಿದ್ದಾರೆ ಅಂತ ಹೇಳಿ ಅವರನ್ನ ಗೌರವಿಸಿದ್ರು. ಅವತ್ತು ನನಗೆ ಮತ್ತು ನಮ್ಮ ಮನೆಯವರಿಗೆ ನಮ್ಮ ಮನೆಗೆ ಬಂದು ಸನ್ಮಾನವನ್ನ ಮಾಡಿದ್ರು. ನಮ್ಮ ಮನೆಯವರಿಗೆ ಸಫಾರಿ ಬಟ್ಟೆ, ನನಗೆ ಸೀರೆ. ಅಲ್ಲ, ಅಷ್ಟು ಪ್ರೀತಿ, ಆ ಮನುಷ್ಯ ಪ್ರೀತಿಯನ್ನ ಆ ವಾಲಿಯವರಲ್ಲಿ ನಾನು ಕಂಡಿದ್ದೆ. ಏನು ಕೆಲಸ ಆಗ್ಬೇಕು ಹೇಳಮ್ಮ ಈ ಭಾಗದಲ್ಲಿ, ನಾನಿದ್ದೀನಿ, ನಾನು ಮಾಡ್ತೀನಿ ಅಂತ ಹೇಳಿ ಶರಣ ಸಾಹಿತಿಗೆ ತಮ್ಮ ಅದ್ಭುತವಾದ ಗೌರವವನ್ನ ಬದುಕಿರುವವರೆಗೂ ಕೂಡ ಅವರು ಸಲ್ಲಿಸಿದ್ರು. ನಾವಿರುವವರೆಗೂ ಕೂಡ ಅವರ ಆ ಒಂದು ಶರಣ ಭಕ್ತಿಯನ್ನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರ ಮಕ್ಕಳು ಕೂಡ ಇವತ್ತಿಗೂ ಕೂಡ ನಮ್ಮ ಜೊತೆ ಅಷ್ಟೇ ಪ್ರೀತಿಯಿಂದ ಇದ್ದಾರೆ. ಅವರು ಕೂಡ ಅದೇ ತತ್ವದಲ್ಲಿ ನಡೀತಾ ಇದ್ದಾರೆ. ಅವರ ಮೊಮ್ಮಕ್ಕಳು ಕೂಡ ವಚನಗಳನ್ನು ಹಾಡ್ತಕ್ಕಂಥದ್ದು ಅದೇ ವಾತಾವರಣದಲ್ಲಿ ಬೆಳೆಸಿದ್ದಾರೆ. ಇಂತಹ ಒಬ್ಬ ಅದ್ಭುತ ಬಸವ ತತ್ವ ಪ್ರೇಮಿಯನ್ನ ನಾವು ಕಳ್ಕೊಂಡಿದ್ದು ನಿಜಕ್ಕೂ ಕೂಡ ನಮಗೆಲ್ಲ ಆಗಿರ್ತಕ್ಕಂತಹ ಒಂದು ದೊಡ್ಡ ನಷ್ಟ ಅಂತ ಹೇಳಬೇಕು. ಅರಬಾವಿ ಅಪ್ಪ ಅವ್ರು ಹೇಳ್ದಂಗೆ ಆ ಭಾಗದ ಎಲ್ಲ ಶರಣ ತತ್ವ ಕೆಲಸಗಳಿಗೆ ಅವರು ಸಹಕಾರವನ್ನ ನೀಡ್ತಾ ಇದ್ರು. ಅವರಿದ್ದಂತಹ ಊರೇ ಮುರುಗೋಡೆ ಉಳವಿಯ ಬಾಗಿಲು ಅಂತ ಹೇಳ್ತಾರೆ. ಅಂತಹ ಒಂದು ಶರಣ ಪ್ರದೇಶದಲ್ಲಿಯೇ ವಾಸವಾಗಿದ್ದಂತಹ ಮಹದೇವಪ್ಪ ವಾಲಿಯವರು ಇವತ್ತು ನಮ್ಮನ್ನು ಅಗಲಿರೋದು ನನಗಂತೂ ತುಂಬಲಾರದ ನಷ್ಟ. ಯಾಕೆಂದ್ರೆ ನನ್ನ ವೈಯಕ್ತಿಕ ಸ್ವಾರ್ಥ 27ನೇ ಇಸುವಿಗೆ ಅಪ್ಪಾಜಿಯವರ ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೆ. ಅದಕ್ಕೆ ಅವರು ಸಂಪೂರ್ಣವಾಗಿ ಹೆಗಲಿಗೆ ಹೆಗಲು ಕೊಡೋರು. ಅಂತಹ ಒಬ್ಬ ನನ್ನ ಆಧಾರ ಸ್ತಂಭವನ್ನ ಇವತ್ತು ಕಳ್ಕೊಂಡಿದ್ದೀನಿ. ಅದು ತುಂಬ ದುಃಖ ಆಗ್ತಾ ಇದೆ. ಅಂತಹ ಒಬ್ಬ ವ್ಯಕ್ತಿ ಈ ನಾಡಿನಲ್ಲಿ ಇದ್ರಲ್ಲ, ಒಬ್ಬ ವ್ಯಾಪಾರಿಯಾಗಿದ್ಕೊಂಡು ಅಷ್ಟೊಂದು ಕೆಲಸವನ್ನ ಅವರು ಮಾಡಿದ್ರಲ್ಲ. ತಮ್ಮ ನೆಲೆಯಲ್ಲಿ ತಮ್ಮಿಂದ ಆಗಬಹುದಾದಂತಹ ಎಲ್ಲ ಸೇವೆಯನ್ನು ಕೂಡ ಅವರು ಶರಣ ತತ್ವಕ್ಕೆ ಸಲ್ಲಿಸಿದ್ದಾರೆ. ನಾವೆಲ್ಲರೂ ಕೂಡ ಶರಣ ತತ್ವದಲ್ಲಿ ಇರ್ತಕ್ಕಂಥವ್ರು. ಅವರಿಗೆ ಇವತ್ತು ಅವರ ಆತ್ಮ ಚಿರಶಾಂತಿಯನ್ನ ಪಡಿಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಮೌನವನ್ನ ಆಚರಿಸಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ಬೆಳಗಾವಿಯ ಗಿರಿಮಲ್ಲನವರು ಕೂಡ ನಾನು ಹೋಗಿ ಹೂಮಾಲೆ ಹಾಕಿ ಬಂದೆ ಅಮ್ಮ ಅಂತ ಹೇಳಿದ್ರು. ಅರಬಾವಿ ಅಪ್ಪವರು ನಾವೆಲ್ಲ ಹೋಗಿ ಮೆರವಣಿಗೆಯನ್ನು ಮಾಡಿ ಬಂದ್ವಿ ಅಂದರು. ಅವರೆಲ್ಲರ ಆತ್ಮದ ಮೂಲಕ ನಾನು ಕೂಡ ಅಲ್ಲಿ ಸಲ್ಲಿಸಿದ್ದೇನೆ ಅನ್ನುವಂತಹ ಒಂದು ಭಾವನೆಯನ್ನು ನಾನು ಮನಸ್ಸಿನಲ್ಲಿ ತಂದುಕೊಳ್ತೀನಿ. ಅಂತಹ ಒಂದು ಅಗಲಿದ ಹಿರಿಯ ಜೀವಕ್ಕೆ ತಂದೆ ಸಮಾನರಾದಂತಹ ಅಪ್ಪ ಮಹದೇವಪ್ಪ ವಾಲಿಯವರಿಗೆ ನಾವು ಈ ಸ್ವಾನುಭಾವ ನೆಲೆಯ ಶರಣ ಬಂಧುಗಳೆಲ್ಲರೂ ಕೂಡ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದ್ದೇವೆ. ಅಂತಹವರ ಸಂತತಿ 1000 ಆಗಬೇಕು, ಅಂತಹವರಿಂದ ನಾಡು ಸಮೃದ್ಧವಾಗುತ್ತೆ ಅಂತ ಹೇಳ್ತಾ ಇಂತಹ ಒಂದು ಅವಕಾಶವನ್ನ ಅವರಿಗೆ ಸಲ್ಲಿಸೋದಕ್ಕೆ ತಾವೆಲ್ಲರೂ ಕೂಡ ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿಗಳು. ಇನ್ನೊಂದು ವಿಶೇಷ ಏನಂದ್ರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಶರಣ ತತ್ವದ ಕಾರ್ಯಕ್ರಮ ಇಂಥದ್ದು ಮಾಡ್ತೀವಿ ಅಂದಾಗ ನಮ್ಕಿಂತ ಮುಂಚೆನೆ ಅವರು ಓಡಿ ಹೌದು ಹೆಂಗ್ ಮಾಡ್ತಾ ಇದ್ದೀರಿ, ಇದಕ್ಕೇನ್ರು ಎಷ್ಟು ನೀವು ಸೆಟ್ ಮಾಡ್ಕೊಂಡಿದ್ದೀರಿ, ಇದಕ್ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಿ, ಎಷ್ಟ್ ಜನ ಬರ್ತಾರೆ, ಎಲ್ಲ ಮಾಹಿತಿಯನ್ನ ತೆಗೆದು ಅದಕ್ಕೆ ಸಂಬಂಧಪಟ್ಟಂತೆ ಸಹಾಯ ಮಾಡೋರು. ಆಮೇಲೆ ಬೆನ್ನೆಲುಬಾಗಿ ನಿಲ್ಲೋರು. ಅವ್ರು ಬಹಳ ತಕ್ಕ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಬಂದು ಅಟೆಂಡ್ ಆಗಿ 1 ತಾಸ ನಿಂತು ಹೇಳಿ ಹಿಂಗ್ ಮಾಡ್ರಿ ಅಂತ ನಮ್ಗೆಲ್ಲ ಮಾರ್ಗದರ್ಶನ ಕೊಟ್ಟು ಅಲ್ಲಿಂದ ಹೊರಡೋರು. ಜೊತೆಗೆ ಅವ್ರದ್ದು ಇತ್ತೀಚೆಗೆ 75 ವರ್ಷದ ಮದುವೆ ಸಂಭ್ರಮ ಆಯ್ತು. ಸಂಕಮ್ ಹೋಟೆಲ್ದಲ್ಲಿ ಬುಕ್ ಮಾಡಿ, ಸರ್ ನೀವು ಬಂದ್ರೆ ನಾನು ಮಾಡ್ಕೋತೀನಿ ಅಂತ ಹೇಳಿ ನನ್ನ ಮೇಲೆ ತುಂಬಾ ಅಭಿಮಾನ ಇಟ್ಕೊಂಡು ಅವ್ರ 75ರ ಒಂದು ವಯಸ್ಸಿನಲ್ಲಿ 50ನೇ ವರ್ಷದ ಅವರ ಮದುವೆ ವಿವಾಹ ವಾರ್ಷಿಕೋತ್ಸವನ ಅತ್ಯಂತ ಅದ್ದೂರಿಯಾಗಿ ನಾವೆಲ್ಲ ಸೇರಿ ಮಾಡಿದ್ವಿ. ಇವತ್ತು ಸಹಿತ ಅದನ್ನೆಲ್ಲ ನೆನೆಸ್ಕೊಂಡು ಅವರೆಲ್ಲರೂ ಸಹಿತ ಭಾವುಕರಾಗಿದ್ರು. ಅನಿವಾರ್ಯ ನಿಸರ್ಗ ನಿಯಮದ ಪ್ರಕಾರ ಅವ್ರು ಬಯಲಾಗಿದ್ದಾರೆ.
ಏನು ಮಾಡಕ್ಕಾಗಲ್ಲ, ತುಂಬ ಜೀವನ ಸಾಗಿಸಿದ್ದಾರೆ, ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಆಮೇಲೆ ಹೆಚ್ಚಾಗಿ ಅವ್ರು ಓದಕ್ ಬರ್ತಿರ್ಲಿಲ್ಲ, ಓದ್ತಿರ್ಲಿಲ್ಲ. ಆದ್ರೆ ಪ್ರೇರಣೆ ಮಾತ್ರ ತುಂಬಾ ಕೊಡೋರು. ಸ್ವಲ್ಪ ಓದಿದ ಸಹಿತ ಬಹಳಷ್ಟು ಭಾವ ತುಂಬ್ಕೋರು. ಆಮೇಲೆ ಎಲ್ಲ ತಾಯಂದಿರನ್ನ ಒಂದ್ ಕಡೆ ಸಂಗ್ರಹ ಮಾಡಿ ಅವ್ರಿಗೆ ಯೋಗಾಂಗ ತ್ರಿವಿಧಿ, ಆಮೇಲೆ ಅನೇಕ ವಚನಗಳನ್ನ ಟ್ಯೂನ್ ಮಾಡಿಕೊಡೋದು, ಇವೆಲ್ಲವೂ ಸಹಿತ ನಮ್ಮ ಕಡೆಯಿಂದ ಅವರು ಮಾಡಿಸಿದ್ರು. ಜೊತೆಗೆ ಒಳ್ಳೆ ಸಹೃದಯ ಸಂಪನ್ನರು. ಅವ್ರ ಮನೆ ಪ್ರವೇಶನು ಕೂಡ ಬಸವ ತತ್ವ ಪ್ರಕಾರನ ಮಾಡಿದ್ರು. ಪ್ರತಿಯೊಂದು ಏನೇ ಮಾಡ್ಬೇಕಾದ್ರೂ ನಮ್ಮ ಮನೆತನನೇ ಬರೋರು ಅವ್ರೆಲ್ಲಾರು ಸಹಿತ. ನಾವು ಸಂಗೊಳ್ಳಿ ಸರ್ ಎಲ್ಲಾರು ಹೋಗಿ ನಿಂತ್ ಮಾಡ್ದಾಗ್ಲೇ ಅವ್ರಿಗೆ ಒಂದಿಷ್ಟು ಸಮಾಧಾನ, ಬಹಳ ಸಂತೋಷ ಆಯ್ತನವ್ರು. ಹಂಗಾಗಿ ಅನೇಕ ಅವ್ರ ಜೊತೆ ಅಮೃತ ಗಳಿಗೆಯನ್ನ ಸವಿದಿರ್ತಕ್ಕಂತ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ. ಸುಧಾ ತಾಯಿಯವ್ರು ಏನೋ ಒಂದೆರಡು ಮಾತು ಹೇಳ್ತಾರೆ. ಸುಧಾಕ್ಕ ನಂದೇಳಿ ಅವ್ರಿ. ಸುಧಾ ಅವಶ್ಯ. ನಾನು ಕೂಡ ಮೊನ್ನೆ ಮಲ್ಲೂರಿಗೆ ಬಂದಾಗ ಅವರ ಸಂಪರ್ಕಕ್ಕೆ ನಾವೆಲ್ಲರೂ ನಮ್ಗೆ ಅಲ್ಲಿಯೇ ಇಳ್ಕೊಳ್ಳೋದಕ್ ಬಿಟ್ಟಿದ್ರು. ನಮ್ಗೆ ಅವ್ರ ಮನೆಗೆ ಇಳ್ಕೊಳ್ಳೋದಕ್ ಬಿಟ್ಟಿದ್ರು. ನಮ್ದು ಒಂದು 15-20 ಜನ ಆಗಿದ್ವಿ. ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇತ್ತು. ಬಹಳ ಅಂದ್ರೆ ಬಹಳ ಇತ್ತು. ಅವ್ರು ಇಳಿ ವಯಸ್ಸು ಅನ್ನೋ ಹಾಗೆ ಇರ್ಲಿಲ್ಲ. ಅವ್ರಿಗೆ ಸತಿಪತಿ ಎಷ್ಟ್ ಚೆನ್ನಾಗಿದ್ರು ಅಂದ್ರೆ ನಮಗ್ ಆದರ ಹತ್ತಿತ್ತೆ. ಅವ್ರನ್ನ ನೋಡಿ ಕಲಿಬೇಕಾಗಿತ್ತು ನಾವು. ಈ ವಯಸ್ಸಿನಲ್ಲೂ ಅಟ್ಟದ ಮೇಲೆ ಹತ್ತಿ ನಮಗ್ 3 ಗಂಟೆಗೆ ಆ ಬಾಯ್ಲರಿಗೆ ಹಾಕಿ ನೀರ್ ಕಾಯಿಸಿ 3:15 ಅವರೇ ಹೇಳ್ರಿ 3:15 ಆಗೈತಿ ನೀರ್, ಅವರೇ ಖುದ್ದಾಗಿ ನೀರ್ ಕಾಯಿಸ್ತಿದ್ರು ನಮಗೆಲ್ಲ. ಆಮೇಲೆ ನನಗೆ ಅವರು ನಾನು ತಂದೆ ಸಂಪರ್ಕದಲ್ಲಿ ಇಲ್ಲದೆ ಬೆಳೆದಿರೋದ್ರಿಂದ ನನಗೆ ತಂದೆಯ ಪ್ರೀತಿ ಅಂದ್ರೆ ಏನು ಅಂತ ನನ್ನ ತೋರಿಸ್ಕೊಟ್ರು ಕೂಡ. ಯಾಕೆಂದ್ರೆ ಅವರು ಮೊನ್ನೆ ಬೆಂಗಳೂರಿಗೆ ಹೋಗೋವಾಗ ಹಂಗೆ ಕರೆದಿದ್ದೆ ಸಹಜವಾಗಿ. ನನ್ನ ಇತಿಹಾಸನೆಲ್ಲ ತಿಳ್ಕೊಂಡವ್ರು ಮಗಳಿಗೆ ತಂದೆ ಯಾವ ರೀತಿ ಸಹಾಯ ಮಾಡ್ತಾರೆ, ಯಾವ ರೀತಿ ಸಹಕಾರ ಕೊಡ್ತಾರ ಅನ್ನೋದು ನನ್ಗೆ ಅವರಿಂದ ಗೊತ್ತಾಯ್ತದ. ಹೀಗಿರ್ತಾರಲ್ಲ ತಂದೆ ಅಂದ್ರೆ. ಯಾಕೆಂದ್ರೆ ನನ್ಗೆ ಅದು ಇದು ನನ್ಗೆ ಗೊತ್ತಿಲ್ಲ, ತಂದೆದು ಈ ಸಂಪರ್ಕ ಗೊತ್ತಿಲ್ಲ. ಬೆಂಗಳೂರಿಗೆ ಬಸವ ಸಮಿತಿ ಮೀಟಿಂಗ್ ಇತ್ತಂತೆ. ಹೋಗ್ಬೇಕಾದ್ರೆ ಅವರು ಬರ್ತಾ ದಾವಣಗೆರೆ ಹರಿಹರ ಅವ್ರ ಸಂಬಂಧಿಕರಿದ್ದಾರೆ. ಅದೆಲ್ಲೋ ಒಂಚೂರು ನನ್ಗೂ ಕೊಂಡಿ ಹತ್ತಿತ್ತು, ಸಂಬಂಧದ ಕೊಂಡಿ ಹತ್ತಿದ್ರು ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಲ್ಲೆಲ್ಲೂ ಹೋಗ್ಲಿಲ್ಲ. ಅವರು ಸುಧಕ್ಕ ಬಾಯಿ ತುಂಬಾ ಸುಧಕ್ಕ ಅಂತ ಅಷ್ಟು ದೊಡ್ಡ ನಾನ್ ಸಣ್ಣೋಳು, ಅವ್ರ ಹಿರಿಯ ಜೀವ. ಸುಧಕ್ಕ ನೀವ್ ಇದೀರಾ, ನಾನ್ ಬರ್ತೀನಿ, ಹಾಗಾದ್ರೆ ಎಲ್ಲಿದ್ದೀರಾ ಹೇಳ್ರಿ ಅಂತ ಹೇಳಿ ಬೆಂಗಳೂರು ಮೀಟಿಂಗಿಗೆ ಬರ್ಬೇಕಾದ್ರೆ ಹಾಗಾದ್ರೆ ನೀವು ಬಂದಿರಿ, ನಾನ್ ದಾವಣಗೆರೆಯಲ್ಲಿ ಇದ್ದೆ, ಹಾಗಾದ್ರೆ ನಾ ಬರೋವಾಗ ಬರ್ತೀನಿ ಸುಧಕ್ಕ, ನೀವ್ ಊರಿಗೆ ಹೋದ್ಮೇಲೆ ಬರ್ತೀನಿ ಅಂತ. ಹೋಗೋವಾಗ ಬಂದು 1 ಸೆಕೆಂಡ್ ಅವ್ರ ಕಣ್ ತುಂಬಾ ತುಂಬ್ಕೊಂಡಂಗಾಗಿದೆ ನನ್ಗಂತೂ. ಅವ್ರ ಮುಖ, ಅವ್ರದ್ದು ಟಿವಿ, ಅವ್ರ ಈಗ ಶೈಲಕ್ ಹೇಳಿದ್ರಲ್ಲ ಅಷ್ಟೊಂದು ಇದ್ರಲ್ಲಿದ್ರು. ಬಂದು ನಮ್ಮ ಮನೆಗೆ ಸುಧಕ್ಕ ಅದು ಹೆಂಗ್ ಹೇಳ್ತಾರೆ, ಮಗಳನ್ನ ನೀನ್ ಅಲ್ಲೇ ಸೀಟ್ ಬೆಂಗಳೂರಿಗೆ ಹಾಕ್ಬೇವ, ಒಬ್ಳೇ ಅದಿಯ ಸುಧಕ್ಕ, ನೀನ್ ಇಲ್ಲೇ ಹಾಕ್ಬೇಕು, ನಿನಗೆ ಅನುಕೂಲ ಆಗ್ತಿತ್ತವ ಸುಧಕ್ಕ ಅಂತ ಹೇಳಂದು. ನಿನಗೆ ಏನಾದ್ರೂ ಸಹಾಯ ಬೇಕಾ ಅಂತ ಕೇಳ್ತಾರೆ. ನನಗೆ ಗಾಬರಿ ಆಗ್ಬಿಡ್ತವ್ರು ಕೇಳಿದ್ ನೋಡಿ. ಇದೇನಪ್ಪ ಹಿಂಗ್ ಕೇಳ್ತಾರ್ಲಿ ಇವ್ರು, ಮಗಳಲ್ಲ ಏನಲ್ಲ, ನಾನು ನನ್ನ ಇತಿಹಾಸ ತಿಳ್ಕೊಂಡಿರಿ, ಏನಾದ್ರು ಬೇಕಾದ್ರೆ ಕೇಳಿಸುದಕ್ಕ ನಿನಗೆ ಅಂತಾರೆ. ಇಲ್ರಿ ಅಪ್ಪಾರ, ನನಗೆ ಬಸವಣ್ಣ ಎಲ್ಲ ಕೊಟ್ಟಿದ್ದ, ನಿಮ್ಮ ಆಶೀರ್ವಾದ ಎಷ್ಟೇ ಇರಲಿ ಅಂತ ಕುಂತಿದ್ದು. ಅವ್ರ ಏನು ಪ್ರಸಾದ ಕೂಡ 1 ಸ್ಪೂನ್ ತಗೊಂಡಿದ್ದು ಅಷ್ಟೇ, ಅವ್ರು ಏನೂ ತಗೊಳ್ಲಿಲ್ಲ. ಹಂಗ್ ತಗೊಳಲ್ಲವ, ನನ್ನ ಆರೋಗ್ಯಕ್ಕೆ ಎಷ್ಟ್ ಬೇಕೋ ಅಷ್ಟೇ ಮಾಡ್ತೀನಿ ಅಂತ ಹೇಳಂದ್ರು. ಆ ರೀತಿಯಲ್ಲಿ ಅವರು ಆಮೇಲೆ ಸೀರೆ ಬೇರೆ ತಗೊಂಡ್ಬಂದಿದ್ದಾರೆ ಅವ್ರು. ತಗೋತಾಯಿ ಸುಧಕ್ಕ ಅಂದ, ಇಲ್ರಿ ಅಪ್ಪರೇ ನಿಮಗ್ ಮಗಳಿದ್ದಾಳೆ, ಹೋಗಿ ಮಗಳಿಗೆ ಕೊಡ್ರಿ, ಅದನ್ನ ಖುಷಿ ಪಡ್ತಾರೆ, ಮಗಳಿಗೆ ಅದನ್ನ ತಗೊಂಡೋಗಿ ಕೊಡ್ರಿ ಅಂತ ಹೇಳಂದು. ಬೇಡಪ್ಪರೇ ಅಂತ ಹೇಳಂದೆ. ಸ್ವೀಟ್ ಕೂಡ ಎಲ್ಲ ತಗೊಂಬಂದ್. ನನಗೆ ಬಹಳ ಆಶ್ಚರ್ಯ ಆಗ್ಬಿಡ್ತ ಅವ್ರು ಬಂದು ಇದೆಲ್ಲ ಮಾಡಿದಾಗ. ಯಾಕಂದ್ರೆ ತಂದೆ ಇದು ನನ್ಗೆ ಗೊತ್ತಿರ್ಲಿಲ್ಲಲ್ಲ, ತಂದೆ ಅಂದ್ರೆ ಹೀಗಿರ್ತಾರೆ ಅಂತ ನನ್ಗೆ ಅವರಿಂದ ನೋಡಿ ಕಲ್ತ್ಕೊಂಡೆ. ಅದ್ರ ಜೊತೆಗೆ ಮತ್ತೇನ್ ಮಾಡಿದ್ರು ಅಂದ್ರೆ, ಅವ್ರು ಗೂಗಲ್ ಮೀಟ್ ಮಾಡ್ತಿದ್ರು 1-2 ಇದ್ರಲ್ಲಿ. ಆ ಗೂಗಲ್ ಮೀಟ್ ನಲ್ಲಿ ನನಗೆ 2 ಅವಕಾಶ ಕೊಟ್ರು. ಹಾಡು ಸುಧಕ್ಕ, ನೀನು ಹಾಡ್ತೀಯ ಅಂತ ಹೇಳಿ 1-2 ಸರಿ ಲಿಂಕ್ ಹಾಕ್ಬಿಟ್ಟು ಪದೇ ಲಿಂಕ್ ಬಂತ ಸುಧಕ್ಕ ಅಂತ ಕೇಳಿ, ನೀವು ಪ್ರಾರ್ಥನೆ ಮಾಡ್ರಿ ಅಂತೇಳಿ 1-2 ಸರಿ ಪ್ರಾರ್ಥನೆ ಮಾಡಿಸಿದ್ರು ನನ್ ಕುಟಗೆ ಮಾಡಿಸಿ. ಮತ್ತೊಂದ್ ಸರಿಗೆ ಸಬ್ಜೆಕ್ಟ್ ಕೊಡ್ತೀನಿ, ಏನಾದ್ರೂ ವಚನ ಚಿಂತನೆ ಮಾಡ್ರಿ ಅಂತ ಕೂಡ ಹೇಳಿದ್ರು. 2 ಸರಿ ವಚನ ಹಾಡ್ದೆ. ಇನ್ನೊಂದ್ಸರಿ ಮತ್ತೆ ಇವತ್ತು ಸದ್ದಿ ಕೇಳಿದ್ಮೇಲೆ ನಾ ಮತ್ತೆ ಇನ್ನೊಂದ್ಸರಿ ಇವ್ರು ಫೋನೇ ಮಾಡ್ಲಿಲ್ಲಲ್ಲ, ಎಂತ ಮರು ಆಯ್ತಲ್ಲ, ಒಂದ್ಸರಿ ಮಾಡ್ಲಿಲ್ಲಲ್ಲ ಅನ್ನೋ ಅಂತ ಬಾಳ ಫೀಲ್ ಆಯ್ತು ನನ್ಗೆ. ಅವರು ತಂದೆ ಸ್ಥಾನವನ್ನು ಕೊಟ್ಟಿದ್ರಲ್ಲ, ಅಲ್ಲಿ ಹೋದಾಗ ಕೂಡ ಅಷ್ಟೊಂದು ಪ್ರೀತಿಯಿಂದ ಎಲ್ಲರನ್ನು ಅವರಿಗೆ ಕೆಲವೊಂದು ಏನೇನೋ ತಗೋತಿರ್ಲಿಲ್ಲಲ್ಲ, ಕಷಾಯ ಮಾಡ್ಕೊಡೋದೇನೋ, ಅವ್ರು ಎಲ್ರಿಗೂ ಇಡ್ಲಿ ವಡೆ ಮಾಡ್ಸಿದ್ದೇನು, ಮೊದಲೇ ಪ್ರಿಪೇರ್ ಆಗ್ಬಿಟ್ಟಿದಾರ. ಅವರು ಬರ್ತಾರೆ ಅಂತ ಅರ್ಬಾವೇರ್ ಹೇಳಿದ್ಕಿಂತ ಆವಾಗ್ಲೇ ಅಷ್ಟು ಜನಕ್ಕೂ ಎಲ್ಲರಿಗೂ ಮಾಡ್ಬಿಟ್ಟಿದ್ದಾರೆ. ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡ್ರು ಅಂದ್ರೆ ನಮ್ಗೆ ಬಹಳ ಖುಷಿ ಆಯ್ತು. ಅದ್ರ ಜೊತೆ ಇಂಥ ತಂದೆ ತಾಯಿಗಳು ಈ ರೀತಿ ಆಧಾರ ಹತ್ತಿತ್ತೆ ನಮ್ಗೆ. ಆ ಕಡೆ ಹೋದ್ರೇನೆ ಆಶ್ಚರ್ಯ ಅನ್ಸ್ಬಿಡ್ತೈತಿ.
ಏನಿದ್ರು ಆ ಬಸವನಾಡಿನಲ್ಲಿ ಮಾತ್ರ ಇದೆಲ್ಲ ಸಿಗ್ಲಿಕ್ಕೆ ಸಾಧ್ಯ, ನಮ್ಮ ಸೈಡ್ ಇವೆಲ್ಲ ಸಿಗಲ್ಲ ಬಿಡು ಅಂತೇಳಿ ಅದು ಗೊತ್ತಾಗ್ಬಿಟ್ಟೈತಿ. ಅಂತ ಒಳ್ಳೆ ಹಿರಿಯ ಜೀವರಿ. ನನಗೂ ಮನಸ್ಸು ತುಂಬಾ ಬೇಜಾರಾಯ್ತು ಇವತ್ತು. ಇನ್ನೊಂದ್ಸರಿ ನಾ ಮತ್ತೆ ಆಮೇಲೆ 1-2 ಸರಿ ಫೋನ್ ಮಾಡಿದ್ದೆ, ಎತ್ತೋರು ಆರಾಮಿದ್ಯಾ ಸುಧಕ್ಕ? ಹೂನವ ಆರಾಮದ. ನಮ್ಮ ಮನೆಯವ್ರ ಹತ್ರ ಒಂಚೂರು ಮಾತಾಡು ಅನ್ನೋರು, ಅವ್ರ ಹತ್ರ ಇದೇ ಇದಕ್ಕ ಮಾಡವ ಅವ್ರಿಗೆ ಕೊಡ್ತೀನಿ ಅನ್ನೋರು. ಬಹಳ ಮನ್ಸಿಗೆ ಬಹಳ ಬೇಜಾರಾಯ್ತು ನನಗೂ ಇವತ್ತು. ಇಂಥ ತಂದೆ ಒಂದು ಇದನ್ನ ನಾನು ಪಡೆದ್ನಲ್ಲ ಅವರಿಂದ ಅಂತ ಹೇಳಿ. ಅವ್ರ ಆತ್ಮಕ್ಕೆ ಹಂಗೆ ಹೇಳೋದೇನೂ ಅಲ್ಲ, ಶರಣಜೀವಿ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಾನು ಅನುಭವ ಪಡೆದೆ ಇಂಥ ಬಸವ ತತ್ವದ ಒಂದು ಅನುಯಾಯಿಗಳ ಜೊತೆ. ನಾನು ಅಲ್ಲಿ ಇದ್ದು ನಾವು 15 ಜನನು ಅಲ್ಲೇ ಉಳಿದಿದ್ವಲ್ಲ, ಹಂಗಾಗಿ 2 ಮಾತು ಹಂಚ್ಕೋಬೇಕು ಅನ್ನಿಸ್ತು, ಹಾಗಾಗಿ ಹಂಚ್ಕೊಂಡೆ. ಸರ್ವರಿಗೂ ಭಕ್ತಿಯ ಶರಣ. ಅವ್ರ ವಿಶೇಷ ಏನು ಅಂದ್ರೆ ಅವ್ರ ಫಾರಂ ಹೌಸ್ ದಲ್ಲಿ ಶರಣ ಜೀವಿಗಳೇ ಇರ್ಬೇಕು ಅಂತೇಳಿ ಒಂದು ಸಪರೇಟ್ ಆಗಿರ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ಆಮೇಲೆ ಇನ್ನೊಂದು ಏನು ಅವ್ರಿಗೆ ಕರುಣೆ ಅಂದ್ರೆ, ಅದೇನ್ ಬಟ್ಟೆ ತಂದಿರ್ತಿರಲ್ಲ ಅದನ್ನೆಲ್ಲ ಚೆನ್ನಾಗಿ ಒಳ್ಳೆ ಟೇಲರ್ ಹತ್ರ ಹೊಲಿಸಿ ಅದನ್ನ ಹೊತ್ಕೊಳಕ್ಕೆ ಅಂತ ಬಹಳ ಜನರಿಗೆ ಕೊಡೋರು. ಅವು ಇದ್ದಿರ್ತಕ್ಕಂಥದ್ದನ್ನ ಕೊಟ್ರು ಭಾರತೀಯ ಅವರಿಗೆಲ್ಲರಿಗೂ. ಸರ್ ನನಗೆ ಯಾಕ್ರಿ ಅತ್ತಳೆ ಅಂತ ಇದ್ದಾಗ ಬಸವ ತತ್ವ ಹೇಳೋರು ಬಹಳ ಚೆನ್ನಾಗಿ ಬದುಕ್ಬೇಕ್ರಿ, ಅವ್ರಿಗೆಲ್ಲರಿಗೂ ಥಂಡಿ ಹತ್ತಬಾರ್ದು, ಚಳಿ ಹತ್ತಬಾರ್ದು, ತಗೊಳ್ರಿ ಅಂತ ಹೇಳಿ. ಅಂದ್ರೆ ಪ್ರೀತಿ ಏನೋ ಅವ್ರನ್ನ ಬಸವ ತತ್ವವಾದಿಗಳನ್ನ ಕಂಡ್ರೆ ಅವ್ರಿಗೆ ಬಹಳ ಎಲ್ಲದ ಸಂತೋಷ, ಆನಂದ. ಪುಸ್ತಕಗಳನ್ನ ಕೊಡೋದಾಗ್ಲಿ, ಅದು ಏನಾದ್ರು ನಮ್ಮ ಬಾಯಿಂದ ಹೇಳ್ಸೋದಾಗ್ಲಿ, ಅದೆಲ್ಲ ಅವ್ರಿಗೆ ವಿಷಯ ಗೊತ್ತಿದ್ರೆ ಸಹಿತ ನಮ್ಮ ಬಾಯಿಂದಾನೇ ಬಹಳ ಹೊರಡಿಸ್ತಿದ್ರು ಅವರು. ಹಿಂಗಾಗಿ ಒಳ್ಳೆ ಈ ಶರಣ ಜೀವಿ ನಮ್ಮ ಸಾತ್ವಿಕ ನಡಿಗೆ ಶರಣರಡಿಗೆ ಕಾರ್ಯಕ್ರಮ ಇಟ್ಟಾಗ ಸುಮಾರು 100 ಜನರಿಗೆ ಬಂದಿರ್ತಕ್ಕಂಥದ್ದನ್ನ ದಾಸೋಹದ ಮುರುಗೋಡದಲ್ಲೇನೆ ಅದನ್ನ ಎಂಡ್ ಮಾಡಿದ್ವಿ. ಆಮೇಲೆ ಆಯರ್ ಮಠಪತಿ ಸರ್ ಅದನ್ನ ಈ ಶರಣ ಭೂಮಿ ಯಾತ್ರೆಗೆ ಬಹಳಷ್ಟು ಜನ ಕರ್ಕೊಂಡ್ ಬಂದಾಗ ಸಹಿತ ಅವ್ರಿಗೂ ಕೂಡ ಹೆಲ್ಪ್ ಮಾಡಿದ್ರು. ಒಟ್ಟಾರೆ ಏನೇ ಹಿಂಗಾದ್ರೆ ಅಪ್ಪಾಜಿ ಹಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಅಂದಾಗ ಎಸ್ ಪ್ರೊಸೀಡ್, 2 ದಸರಾ ಮಾತೇ ಇಲ್ಲ ಅವ್ರಿಗೆ, ಮಾಡ್ರಿ ನಾವ್ ಇದೀವಿ ಅಂತ ಹೇಳೋರು. ಇಡೀ ಮುರುಗೋಡದಲ್ಲಿ ಯಾರನ್ನು ಕೇಳಾರ್ದೆ ಅವ್ರ ಹತ್ರ ಹೋದ್ರೆ ಈ ಶರಣ ತತ್ವಕ್ಕೆ ಕೇಳಿದ ಹೋಗಿ ಭೇಟಿ ಆದ್ರೆ ಸಾಕು, ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಮಾಡ್ಬಿಡೋರು. ಒಟ್ಟಾರೆ ಅಂತ ಜೀವಿಗಳು ನಮ್ಮ ಮಲ್ಲೂರು ಅನುಭವ ಮಂಟಪ ಜೊತೆ ತುಂಬಾ ಅತ್ಯಂತ ಆತ್ಮೀಯವಾಗಿರ್ತಕ್ಕಂತ ಒಂದು ಹಿರಿಯ ಜೀವಿ. ಅಷ್ಟೇ ಚಿಕ್ಕಪ್ಪ ಜೊತೆ ಸಹಿತ ಮಧುರವಾಗಿರ್ತಕ್ಕಂಥ ಸಂಬಂಧ ಇಟ್ಕೊಂಡವ್ರು. ಬಹಳ ಒಳ್ಳೆ ಸಾತ್ವಿಕ ಜೀವಿ. ಅನೇಕ ಸ್ವಾಮೀಜಿಗಳನ್ನ ಸಹಿತ ಎದುರು ಹಾಕೊಂಡ್ರು ಸಹಿತ ಬಸವ ತತ್ವವಾದಿಗಳನ್ನ ಬಿಟ್ಕೊಡ್ತಿರ್ಲಿಲ್ಲ. ನಾನು ಇದನ್ನ ತಗೊಂಡ್ರೆ ನಮ್ ಎಲ್ಲ ಬೆನ್ನೆಲುಬಾಗಿ ನಿಲ್ಲೋರು. ಸಮರ್ಥವಾಗಿ ತತ್ವಗಳನ್ನ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ನಿಮ್ದು ಹೇಳತಕ್ಕಂಥದ್ದು ಕರೆ ಇದೆ, ಅದು ಸರಿ ಇದೆ ಅಂತ ನಮ್ಗೆಲ್ಲ ಒಂದೊಂದ್ಸಲ ದೃಢೀಕರಣ ಕೊಡೋರು. ನೀವು ಮುಂದುವರಿರಿ ಅಂತ ನಮ್ಗೆ ದುಬ್ಬ ಚಪ್ಪರ್ಸೋರು. ಅನಿವಾರ್ಯ, ನಿಸರ್ಗದ ನಿಯಮ, ಕಾಲನ ಕರೆ, ಶರಣರ ಕರೆ. ಅವ್ರಿಗೆ ನಮ್ಮನ್ನೆಲ್ಲ ಅಗಲಿದ್ದಾರೆ, ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಉಳಿದಿರೋದು ಏನು ಅಂತಂದ್ರೆ ನಾವು ಬಯಲಪ್ಪ ನೀವು ಆಗಿದಿರ್ತಕ್ಕಂಥ ಶರಣರಿಗೆ ನಮ್ಮ ಒಂದು ಸ್ವಾನುಭಾವನೆಯಲ್ಲಿ ಶರಣಾಂಜಲಿ ಮತ್ತು ನಮನಾಂಜಲಿಯನ್ನ ಸಲ್ಲಿಸಿ ಆ ಮೂಲಕ ಅವರಿಗೆ ಭಕ್ತಿಯನ್ನ ಸಮರ್ಪಣೆ ಮಾಡಿದ್ದೀವಿ. ದಯವಿಟ್ಟು ಕ್ಷಮಾ ಮಾಡ್ಬೇಕು ನಮ್ಮ ನೂಲಿಯಪ್ಪ ಅವ್ರ ಸಮಯನೆಲ್ಲ ಇವತ್ತು ಬರ್ಖಾಸ್ತಗೊಳಿಸಿ ನಾವೆಲ್ಲವೂ ಸಹಿತ ಅವರ ಸಮಯವನ್ನು ತಿಂದಾಕ್ಬಿಟ್ಟಿದೀವಿ ಸರ್. ತಾವು ಬೇಕಾದ್ರೆ ನಾಳೆನೂ ಸಹಿತ ಮುಂದುವರಿಸಿ ದಯವಿಟ್ಟು ಕ್ಷಮೆ ಮಾಡಿ ಸರ್. ತಾವು ಮಾತಾಡಿ ಸರ್. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅವರು ಮಾದೇವ ವಾಲಿಯಪ್ಪ ಅವ್ರಿಗೆ ಆತ್ಮಕ್ಕೆ ಶಾಂತಿ, ಚಿರಶಾಂತಿ ಸಿಗ್ಲಿ ಅಂತೇಳಿ ಗುರು ಬಸವಣ್ಣನವರಲ್ಲಿ ಕೇಳ್ಕೊಳ್ತೀನಿ. ಅವರು ಮನೆಯವರಿಗೆ ದುಃಖ ತಡ್ಕೊಳ್ಳೋಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಅಪ್ಪರೇ ಈಗ ಶೈಲಜಾ ಅಂತ ಅವ್ರು ಹೇಳಿದ್ರಲ್ಲ, ಅವ್ರ ಅಪ್ಪಾಜಿ ಅಂತಂದ್ರಲ್ಲ, ಅವ್ರ ಅಪ್ಪವ್ರ ಹೆಸರೇನು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅಪ್ಪರೇ ಶರಣಾರ್ಥಿ. ಮಾದೇವಪ್ಪ ವಾಲಿಯ ಅವರು ಈಗ ಲಿಂಗೈಕ್ಯ ಆಗಿರ್ತಕ್ಕಂಥವ್ರು. ಅವ್ರ ಅಪ್ಪಾಜಿ ಅಂತಂದ್ರೆ ಶೈಲಜಾ ಅವರ ಅಪ್ಪಾಜಿ ಅಂತಂದ್ರೆ ಕಾದಂಬರಿಕಾರರು ತಿಪ್ಪೇರುದ್ರಸ್ವಾಮಿ, ತಿಪ್ಪೇರುದ್ರಸ್ವಾಮಿ, ಹೊನ್ನಾಳಿಯ ತಿಪ್ಪೇರುದ್ರಸ್ವಾಮಿ ಅಂತ ಅವ್ರ ಕಾದಂಬರಿಕಾರರು. ಅದಕ್ಕೆ ಅವರು ಹೆಸರುಗುಂಟ ಕರಿಯಲ್ಲ, ಅಪ್ಪಾಜಿ ಅಂತ ಕರಿತಿದ್ರು. ಇದು ವಾಲಿ ಅಪ್ಪ ಅವರು ಅಂತ ಕರಿತಿದ್ರು. ಶೈಲಜಾ ಅವರ ಪತಿಯವರು ಅವ್ರನ್ನ ಮಾಮ ಅಂತಾನೆ ಕರಿತಿದ್ರು, ವಾಲಿ ಮಾಮ ಅಂತಾನೆ ಕರಿತಿದ್ರು. ಹಿಂಗಾಗಿ ಅವ್ರ ಜೊತೆ ಅವ್ರ ಆತ್ಮೀಯ ಒಡನಾಟ, ಎಲ್ಲರ ಜೊತೆನೂ ಸಹಿತ ಒಡನಾಟ ಅವ್ರದ್ದು. ಹಾಗಾಗಿ ನೂಲಿ ಸರ್, ಸಾರಿ ಸರ್, ಇವತ್ತು ನಿಮಗೆ ಸಮಯ ತಿಂದ್ಬಿಟ್ಟೆ. ಶರಣು ಎಲ್ಲರಿಗೂ ಶರಣಾರ್ಥಿಗಳು. ನಾವು ಮುಂದಿನ ಸೋಮವಾರ ಈ ಸಹಭೋಜನ ಸ್ಥಳವನ್ನ ಮುಂದುವರಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ರೇಣುಕನ್ನ.
ಸಂಪನ್ ಮಾಡ್ತೀರಾ? ಸಂಪನ್ ಮಾಡ್ರಿ. ಆಯ್ತಪ್ಪ ಮಾಡೋಣ. ಇಲ್ಲಿನವರೆಗೂ ಇಂದಿನ ಶಿವ ಕುರಿತಾದಂತ ಅನುಭವ ಮಾಡ್ತಾ ದಯಾನಂದ ಅವ್ರಿಗೂ ಹಾಗೂ ಹಾಗೂ ಇಂದು ವಿಶೇಷವಾಗಿ ಶ್ರದ್ಧಾಂಜಲಿಯ ಒಂದು ಕಾರ್ಯಕ್ರಮವನ್ನ ಸಜ್ಜನದಲ್ಲಿ ಒಂದು ಅರ್ಪಿಸುವ ಮೂಲಕ ಬಸವ ಸಾಧಕರು ತತ್ವನಿಷ್ಠರಿಗೆ ಕಳೆದುಕೊಂಡಂತ ಒಂದು ದುಃಖವನ್ನ ಮತ್ತು ಪ್ರಕೃತಿಯ ನಿಯಮವನ್ನ ನಾವು ಸಹಿಸಿಕೊಳ್ಳಬೇಕಾಗಿದೆ. ಈ ರೀತಿಯಾಗಿ ತಮ್ಮ ಮನದಾಳದ ಒಂದು ಅನುಭವವನ್ನ ಮತ್ತು ಅವರ ಸಂಘಟವಾಗಿದ್ದಂತ ತಮಗೆ ಆಗಿರ್ತಕ್ಕಂಥ ಅನುಭವವನ್ನು ಹಂಚಿಕೊಂಡಂತ ಸರ್ವರಿಗೂ ಭಕ್ತಿಯ ಶರಣು ಅರ್ಪಿಸ್ತಾ ಲಿಂಗೈಕ್ಯರಿಗೆ ಸದ್ಗುರು ಬಸವಣ್ಣನವರು ತಥಾ ಅವರಿಗೆ ಒಂದು ಚಿರಶಾಂತಿಯನ್ನ ದೊರೆಯುವಂತ ಮಾರ್ಗವನ್ನ ಕಲ್ಪಿಸ್ಲಿ ಅಂತ ಭಿನ್ನ ಮಾಡ್ಕೊಂತ ಅವ್ರ ಸಲುವಾಗಿ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಮಾಡ್ಬಿಡ್ರಿ ಮಂಗಳಾರತಿನ. ಆಡ್ಬಿಡ್ರು ತಾವೇ ಆಡ್ಬಿಡ್ರು. ಸ್ವಲ್ಪ ನೆಗಡಿ ಆಗೈತ್ರಿಪ್ಪ, ನಾ ಹೇಳ್ತಿದ್ದೆ ಎಲ್ಲಾರನ ಹೇಳ್ಬಿಡಂತ ತಗೊಡ್ರಿ ಒಟ್ಟಿಗೆ ಹೇಳ್ಬೋದಪ್ಪವ್ರೆ? ಹೇಳ್ರಪ್ಪ ತಾವ್ ಹೇಳ್ರಿ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂದ ನಿರುಪಾಧಿಕ ನಿರ್ಮಲೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೊಳು ಸವೆಯದ ಸದ್ಭಕ್ತಿ ರಸತೈಲ ತೀವಿದ ಪ್ರವಿಮಳೆ ಕಳೆಯೆಂಬ ಭಕ್ತಿ ವಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಅಳಿಯೇ ಮಸಕಿ ಸುಜ್ಞಾನವೆಂಬ ಮಹಾಪ್ರಭೆ ಪಸರಿಸಿ ಮಹಾ ಕಳೆ ಪೊರ್ದಿದನುಪಮ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣಮುರು ಮುಟ್ಟದ ಪ್ರಣವಾಕಾರದ ಗುಣಮುರು ಮುಟ್ಟದ ಗಣನೆಗತಿತಾರ್ಥವನೆ ತೋರುವ ಪ್ರಣವಾಕಾರದ ಗುಣಮುರು ಮುಟ್ಟದ ಗಣನೆಗೆ ಅತೀತಾರ್ಥವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿಯೆನಿಸುವ ಶಂಭು ಲಿಂಗವೇತನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಸರ್ವರಿಗೂ ಬಸವ ಭಕ್ತಿಯ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿ ಸರ್ವರಿಗೂ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.